ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರುವಂಥ ಬ್ಲೌಸು ಇದು ಸ್ವಲ್ಪ ಸ್ಪೆಷಲ್ ಬ್ಲೌಸ್ ಅಂತಲೇ ಹೇಳ್ಬೋದು. ಅಂದರೆ ಸ್ಪೆಷಲ್ ಬ್ಲೌಸ್ ಅಂದರೆ ದೊಡ್ಡ ಸೈಜ್ ಬ್ಲೌಸು ವಿತೌಟ್ ಡಾಟು. ಇಲ್ಲಿ ಅವರಿಗೆ ಪಟ್ಟಿ ಅನ್ನೋದು ಜಾಸ್ತಿ ಬೇಕು, ಅರ್ಥ ಆಯ್ತಲ್ಲ. ಯಾಕೆ ಜಾಸ್ತಿ ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಡೀಪು ಇಲ್ಲ, ನಾರ್ಮಲ್ ನೆಕ್ಕು, ನಾರ್ಮಲ್ ಡೀಪ್ ಇದೆ. ಸೊ ಈ ಒಂದು ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಲೆಂತು ಅಷ್ಟೇ ತುಂಬ ಜಾಸ್ತಿ ಇದೆ. ಇದು ನೋಡಿ, ಉಪ್ಪಟ್ಟಿ ಐಪಟ್ಟಿ ನಾವು ಒಂದು 7 ಇಂಚ್ ಲಾಸ್ಟ್ ಇಟ್ಕೊಳ್ತೀವಲ್ಲ, ಉಪ್ಪಟ್ಟಿ ಐಪಟ್ಟಿ ಲೆಂತೆಲ್ಲ ನೋಡಿ, ಇದು 8 ಇಂಚ್ ಇದೆ ನಿಯರು. ಇದು ದೊಡ್ಡ ಸೈಜ್ ಬ್ಲೌಸು. ಈ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಡಾಟು ಇಲ್ಲ, ಆ್ಯಕ್ಚುಲಿ ಡಾಟ್ನ ಹಿಡಿದು ರಿಮೂವ್ ಮಾಡಿದ್ದಾರೆ ಇದನ್ನು. ಸೊ ನಾವು ಇದಕ್ಕೆ ಡಾಟು ಹಾಕ್ಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡೋಣ ಬನ್ನಿ. ಯಾವ ರೀತಿ ಈ ಥರ ದೊಡ್ಡ ಸೈಜ್ ಬ್ಲೌಸ್ ಬಂದಾಗ, ಅಂದರೆ ಇದು ಸ್ವಲ್ಪ ವಯಸ್ಸಾಗಿರೋರಿಗೆ ನಾರ್ಮಲ್ ನಮ್ಮ ಬ್ಲೌಸ್ಗಿಂತ ವಯಸ್ಸಾಗಿರೋರಿಗೆ ಯಾವ ರೀತಿ ನಾವು ಚೇಂಜಸ್ ಮಾಡ್ಕೋಬೇಕು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ಚೇಂಜಸ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿದ್ರೆ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ. ಅಂದರೆ ಸ್ವಲ್ಪ ವಯಸ್ಸಾದವ್ರಿಗೆ ಮೈ ಜಾರ್ದಂಗೆ ಇರುತ್ತಲ್ವ, ಅವರಿಗೆ ನಾವು ಯಾವ ರೀತಿ ಬ್ಲೌಸ್ ಹೊಲಿದ್ರೆ ಅವ್ರಿಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅನ್ನೋದು ಕೂಡ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಇದು ದೊಡ್ಡ ಸೈಜ್ ಬ್ಲೌಸು. ಬನ್ನಿ ಇದರ ಒಂದು ಮಾರ್ಕಿಂಗ್ನ ನೋಡೋಣ. ಬ್ಯಾಕ್ಗೆ ನೋಡಿ, ಇದು ಮೇನ್ ಫ್ಯಾಬ್ರಿಕ್ಕು. ಇದರಲ್ಲಿ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನೋಡಿ, ಬ್ಯಾಕ್ ಪಾರ್ಟು ಈ ರೀತಿ ಇಟ್ಕೊಂಡು ಫಸ್ಟು ನೀವು ಈ ಒಂದು ಬ್ಲೌಸ್ನ ಒಂದು ಸಲ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಆವಾಗ ನಿಮಗೆ ಮೆಜರ್ಮೆಂಟ್ ತೊಗೊಳಕ್ಕೂ ತುಂಬಾ ಈಸಿ ಆಗುತ್ತೆ. ತುಂಬ ಎಳಿಬೇಡಿ, ಹಂಗಂತೇಳ್ಬಿಟ್ಟು ತುಂಬ ಫ್ರೀಯಾಗಿ ಬಿಟ್ಟು ಮೆಜರ್ಮೆಂಟ್ ತೊಗೋಬೇಡಿ. ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ ನಾನು. ನೋಡಿ, ಇಲ್ಲಿಂದ ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಚೆಸ್ಟ್ ಇಲ್ಲಿ 21 ಬರುತ್ತೆ. ಬ್ಯಾಕ್ ಮಾತ್ರ ನಾನು ನೋಡ್ತಾ ಇರೋದು 21 ಬರುತ್ತೆ. ಬ್ಲೌಸ್ ಲೆಂತ್ ಚೆಕ್ ಮಾಡೋಣ. ನೋಡಿ, ಬ್ಲೌಸ್ ಲೆಂತು ನಮಗಿಲ್ಲಿ 14 ಬರುತ್ತೆ. ಅವರು ಒಂದು 1/2 ಇಂಚು ಉದ್ದ ಇಡಕ್ಕೆ ಹೇಳಿದ್ದಾರೆ. 1/2 ಇಂಚು ಇಲ್ಲ 3/4 ಇಂಚು ಉದ್ದ ಇಡ್ತೀನಿ ನಾನು. ನೋಡಿ, ಇದು ಈ ಬ್ಲೌಸ್ ಹೆಂಗೆ ಗೊತ್ತಾ, ಬ್ಯಾಕ್ಗಿಂತೂ ಫ್ರಂಟ್ ಅನ್ನೋದು ಉದ್ದ ಇದೆ. ಈಗ ನೋಡಿ, ಇದು ಬ್ಯಾಕಲ್ಲಿ ನಮಗೆ ಎಷ್ಟು ಬರ್ತಿದೆ, 14 ಇಂಚಸ್ ಬರ್ತಿದೆ. ಫ್ರಂಟಲ್ಲಿ ಚೆಕ್ ಮಾಡೋಣ ಎಷ್ಟು ಉದ್ದ ಬರ್ತಿದೆ ಅಂತ. ನೋಡಿ, ಶೋಲ್ಡರ್ ಹತ್ರದಿಂದ ಹಿಡಿದು ನೋಡಿ, ನಮಗೆ ನೀಟಾಗಿ ಹಿಂಗೆ ಇಟ್ಕೊಂಡ್ರೆ 16 ಇಂಚ್ ಬರ್ತಿದೆ ಫ್ರಂಟಲ್ಲಿ. ಬ್ಯಾಕಲ್ಲಿ ಮಾತ್ರ 14 ಇಂಚಿದೆ. ಫ್ರಂಟ್ಗಿಂತೂ ಬ್ಯಾಕು ಇಲ್ಲಿ ಕಡಿಮೆ ಇದೆ. ನಾನು ಇದಕ್ಕಿಂತ ಸ್ವಲ್ಪ ಉದ್ದ ಇಡ್ತೀನಿ. ಇದು ನೋಡಿ, 14 ಇಂಚಿದೆ. ನನಗೆ 14 3/4 ಇಂಚ್ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ಇದಕ್ಕೆ. ಸೊ ಇಷ್ಟಿಗೆ ಒಂದು ಫಸ್ಟ್ ಉದ್ದ ನೋಡ್ಕೊಂಡ್ವಲ್ಲ, ಮತ್ತು ಚೆಸ್ಟ್ ನೋಡ್ಕೊಂಡ್ವಲ್ಲ, ಡೀಪ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಡೀಪ್ ಬಂದು ಇವ್ರಿಗೆ 7 ಇಂಚ್ ಆದರೆ ಸಾಕು, ರೆಡಿ. ನಮಗೆ 7.5 ತೊಗೊಂಡ್ರೆ ಸಾಕಾಗುತ್ತೆ. ಇಷ್ಟು ಡೀಪ್ ಇಡೋ ಅವ್ರಿಗೆ ಏನೆಲ್ಲ ನಾವು ಚೇಂಜಸ್ ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಡೀಪ್ ನೆಕ್ ಕೊಟ್ಟಾಗ ಏನು ಚೇಂಜ್ ಮಾಡ್ಕೋಬೇಕು, ಡೀಪ್ ಕಡಿಮೆ ಇದ್ದಾಗ ನಾವು ಏನು ಚೇಂಜಸ್ ಮಾಡ್ಕೋಬೇಕು, ಆರ್ಮಲ್ ಹತ್ರ ಅನ್ನೋದು ಕೂಡ ಇಂಪಾರ್ಟೆಂಟು. ವೀಡಿಯೋನಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ನಿಮಗೆ ಯೂಸ್ ಆಗುತ್ತೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಸೊ ಈಗ ನೋಡಿ, ನಾವು ಲೆಂತ್ ಚೆಕ್ ಮಾಡ್ಕೊಂಡ್ವಿ. ಲೆಂತ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ನೀಟಾಗಿ ಮಾರ್ಜಿನ್ ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮಾರ್ಜಿನ್ ಸಮ ಇಲ್ಲ ಅಂದರೆ ಒಂದು ಸ್ಟ್ರೈಟು ಮಾರ್ಕಿಂಗ್ನ ಹಾಕ್ಕೊಂಡು ಮಾರ್ಜಿನ್ ಸಮ ಮಾಡಿಕೊಂಡು ಎಕ್ಸಸ್ ಇರೋದನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನನಗೆ ಬೇಕಾಗಿರೋದೆಷ್ಟು ಲೆಂತು 14 ಮುಕ್ಕಾಲು, 1 ಇಂಚು ಆ್ಯಡ್ ಮಾಡಿಕೊಂಡು 15 ಮುಕ್ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? 15 ಮುಕ್ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲೂ ಕೂಡ 15 ಮುಕ್ಕಾಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತೀನಿ. ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಓಕೆನಾ? ಹಿಂಗೆ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ನೋಡಿ, ನಮಗೆ ನೆಕ್ ವಿಡ್ತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಇವಾಗ ನೆಕ್ ವಿಡ್ತ್ ಚೆಕ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ನೋಡಿ, ಈ ರೀತಿ ಹಾಕ್ಕೊಳ್ಳಿ. ನೆಕ್ ವಿಡ್ತ್ನ ಚೆಕ್ ಮಾಡ್ಕೊಳ್ಳೋದು ನೋಡಿ. ನೆಕ್ ವಿಡ್ತ್ ಬಂದು 2.5 ಇದೆ. ಶೋಲ್ಡರ್ ಕೂಡ ನಮಗೆ 2.5 ಇದೆ. ಓಕೆನಾ? ಸ್ವಲ್ಪ 1 ಇಂಚು ನೋಡಿ, 1 ಇಂಚ್ ಕೆಳಗಡೆಗೆ ಇಟ್ಕೊಂಡ್ರು ನಮಗೆ 2.5 ಇದೆ. ಸೊ ನಮಗೆ ರೆಡಿ ಅನ್ನೋದು 2.5 ಬರಬೇಕು. ನೋಡಿ, ಈ ರೀತಿ ಇಟ್ಕೊಂಡು ನೋಡಿದ್ರೆ ನಮಗೆ ಎಷ್ಟು ಬರುತ್ತೆ, 3 ಇಂಚಸ್ ಬರುತ್ತೆ. ನಾವು ಹಿಂಗೆ ಕ್ಲಿಯರಾಗಿ ಫ್ಲಾಟಾಗಿ ಇಟ್ಕೊಂಡು ನೋಡಿದ್ರೆ ನಮಗಿಲ್ಲಿ 3 ಇಂಚಸ್ ಬರುತ್ತೆ. ಇಲ್ಲೂ ಚೆಕ್ ಮಾಡ್ಕೊಳ್ಳೋಣ. ಆ್ಯಸ್ ಇಟ್ ಈಸ್ ಇದೇನಿದೆಯೋ ಅದೇ ಥರ ಬೇಕು ಅಂತ ಅವ್ರು ನಮಗೆ ಕೇಳಿರುವಂಥದ್ದು. ನೋಡಿ, ಈಗ ನಾನು ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ 2.25 ಇಂಚು. ಓಕೆನಾ? 2.25 ಇಂಚನ್ನ ತೊಗೊಳ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ 6 ಇಂಚಸ್ ಕಾಣಿಸ್ತಿದೆಯಲ್ಲ, ನಾನು 2.25 ಅಷ್ಟೇ ತೊಗೊಳ್ತೀನಿ ನೆಕ್ ವಿಡ್ತ್ಗೆ. ನೋಡಿ, 2.25. ನಮಗೆ ರೆಡಿ ಬೇಕಾಗಿರೋ ಶೋಲ್ಡರು 2.5, ಹಾಗಾಗಿ ನಾನು 3.25 ತೊಗೊಳ್ತೀನಿ. ಟೋಟಲ್ ನಮಗೆ ಎಷ್ಟು ಬಂತು ಇವಾಗ, 2.25
6 ಇಂಚಸ್ಸು ಟೋಟಲ್ ಅನ್ನೋದು ಬಂತು ನಮಗೆ. ಇಲ್ಲಿಂದ ಶೋಲ್ಡರು ಮತ್ತು ನೆಕ್ ವಿಡ್ತ್ ಎರಡು ಸೇರಿ 6 ಇಂಚಸ್ ಬಂತು. ಆ 6 ಇಂಚಸ್ ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಆರ್ಮೋಲ್ ಡೌನಿಂಗ್ ಕೂಡ ನಾನು ಇಲ್ಲಿ 6 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಚೆಕ್ ಮಾಡ್ಕೊಳ್ಳೋಣ ನಮಗೆ ಸಾಕಾಗುತ್ತಾ ಇಲ್ವಾ ಅಂತ. ಈ ರೀತಿ ನೀಟಾಗಿ ಮಾರ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ನೆಕ್ಸ್ಟ್ ನಮಗೆ ಡೀಪ್ ಎಷ್ಟು ಬೇಕು ಅಂತ ನೋಡಿ, ಡೀಪ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇದು ಎಷ್ಟಿದೆ ಪಟ್ಟಿ ಚೆಕ್ ಮಾಡ್ಕೊಳ್ಳಿ. ಇದು 14 ಇರೋದು, ಉದ್ದ 14 ಇದೆ. ನಾನು ಇಲ್ಲಿ 3/4 ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗಾಗಿ 3/4 ಇಂಚಲ್ಲಿ 1/2 ಇಂಚ್ ಇಲ್ಲಿಗೆ ಆ್ಯಡ್ ಮಾಡ್ತೀನಿ, 1/4 ಇಂಚ್ ನೆಕ್ಗೆ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಗ 6/4 ಇದೆ. ನನಗಿಲ್ಲಿ 6/3 ಬರಬೇಕು. ಅಂದರೆ 6/3 ರೆಡಿ ಬೇಕು ಅಂದರೆ ನಾವು ಒಂದು 7.5 ತಗೊಳ್ತೀನಿ. 7.5 ತಗೊಂಡ್ರೆ ನಮಗಿಲ್ಲಿ 1/2 ಇಂಚು ಮಾರ್ಜಿನ್, ಸ್ಟಿಚಿಂಗ್ ಮಾರ್ಜಿನ್ಗೆ ಇಲ್ಲಿ 1/4 ಇಂಚು ಪೈಪಿಂಗಿಗೆ ಹೋದ್ಮೇಲೆ ಉಳಿದಿದ್ದು ನಮಗೆ ನೆಕ್ ಡೀಪಿಗೆ ಬರುತ್ತೆ. ನೋಡಿ 8 ಇಂಚಸ್ಸು ನೆಕ್ ಡೀಪ್ ಅನ್ನೋದು ಬರುತ್ತೆ. ಇಲ್ಲಿ 2/3 ತೊಗೊಂಡಿದ್ದೀನಲ್ಲ, ಇಲ್ಲಿ 3 ಇಂಚನ್ನ ತಗೊಳ್ತೀನಿ. 3 ಇಂಚನ್ನ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ನಾವು ಒಂದು ಸಲ ನೆಕ್ಕು ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ನಮಗೆ ತಗೊಂಡಿರುವಂತಹ ವಿಡ್ತು ಕರೆಕ್ಟ್ ಆಗಿದೆಯಾ ಮತ್ತು ತಗೊಂಡಿರುವಂತಹ ಡೀಪ್ ಲೆಂತ್ ಕರೆಕ್ಟ್ ಆಗಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಆ್ಯಸ್ ಇಟ್ ಈಸ್ ಇದೇ ಥರ ಬೇಕು ಅಂತ ಕೊಟ್ಟಾಗ ನಾವು ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನೋದು ಮಾಡಬಾರ್ದು. ಪರ್ಫೆಕ್ಟಾಗಿ ಅವರು ಏನು ಇದು ಮೆಜರ್ಮೆಂಟ್ ಕೊಟ್ಟಿದ್ದಾರೋ ಅದ್ರ ಪ್ರಕಾರನೇ ನಾವು ಕಟ್ಟಿಂಗ್ ಅನ್ನೋದು ಮಾಡಬೇಕು. ಈಗ ನೋಡಿ ಇದು 21 ಬಂದಿದೆ. 21ನ ಡಿವೈಡೆಡ್ ಬೈ 2 ಮಾಡ್ಕೊಳ್ಳೋಣ, ಅಂದರೆ 2 ಭಾಗ ಮಾಡ್ಕೊಳ್ಳೋಣ. ಎಷ್ಟು ಬಂತು ನೋಡಿ, ಈಸಿಯಾಗಿ ಟೇಪ್ನ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನಮಗೆ 10.5 ಬರುತ್ತೆ. 10.5 ನಾನು 10.5 ಕೂಡ ಇಲ್ಲಿ ತೊಗೊಂಡ್ಬಿಡ್ತೀನಿ. ಯಾವುದೇ ರೀತಿ ಮೈನಸ್ನ ಮಾಡ್ತಾ ಇಲ್ಲ ನಾನಿಲ್ಲಿ. ಯಾಕೆ ಅಂದರೆ ಇದು ಡೀಪ್ ನೆಕ್ ಅಲ್ಲ, ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿ ಚೆಸ್ಟಲ್ಲಿ ಬ್ಯಾಕಲ್ಲಿ ಮೈನಸ್ ಮಾಡ್ತಾ ಇಲ್ಲ. ನೀವೇನಾದರೂ ಇಲ್ಲಿ ಡೀಪ್ ನೆಕ್ ಕೊಡ್ತಿದ್ದೀನಿ ಅಂದರೆ ನೀವು ಇಲ್ಲಿ 1/2 ಇಂಚು 1 ಇಂಚಷ್ಟು ಮೈನಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಯಾವುದೇ ರೀತಿ ಮೈನಸ್ ಅನ್ನೋದು ಮಾಡ್ತಾ ಇಲ್ಲ. ಕರೆಕ್ಟಾಗಿ 10.5 ತೊಗೊಂಡಿದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ ಮೆಷರ್ಮೆಂಟ್ ಬ್ಲೌಸಲ್ಲಿ ಈ ರೀತಿ ತಗೊಳ್ಳಿ. ವೇಸ್ಟ್ ಹತ್ರ ಈ ಒಂದು ಐಪಟ್ಟಿನ ಬಿಟ್ಟು ಇಲ್ಲಿಂದ ನೀಟಾಗಿ ಈ ರೀತಿ ತಗೋಬೇಕಾಗತ್ತೆ. ಓಕೆನಾ, ಈ ರೀತಿ ನೀಟಾಗಿ ತಗೊಳ್ತಾ ಬಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟಿದೆ ಅಂತ. ನೋಡಿ 36 ಇದೆ ವೇಸ್ಟ್ ಮೆಷರ್ಮೆಂಟು. ಓಕೆನಾ, 36ನ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ನಿಮಗೆ ಒಂದು ಫೋಲ್ಡ್ಗೆ 18 ಬರುತ್ತೆ, ಇನ್ನೊಂದು ಫೋಲ್ಡ್ಗೆ 9 ಬರುತ್ತೆ. ಓಕೆನಾ, ವೇಸ್ಟ್ ಬಂದಿರೋದು 9 ಇಂಚು. 9 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1 ಇಂಚು ಡಾಟಿಗೋಸ್ಕರ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ನಿಮಗೆ ಡಾಟ್ ಬೇಡ ಅಂದರೆ ಡಾಟ್ನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಡಾಟ್ನ ಕೊಡ್ತಿದ್ದೀನಿ. ಮತ್ತು ಇಲ್ಲಿ ಬ್ಯಾಕಲ್ಲಿ ಪಟ್ಟಿನ ನಾನು ಸ್ವಲ್ಪ ಜಾಸ್ತಿನೇ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ರಿಗೆ ವಯಸ್ಸಾದವ್ರಿಗೆ ಸ್ವಲ್ಪ ಮೈ ಜಾರ್ದಂಗೆ ಇರುತ್ತಲ್ಲ, ನಮಗೆ ಪಟ್ಟಿ ಅನ್ನೋದು ತಿಕ್ಕಾಗಿದ್ದಷ್ಟು ನಮಗೆ ಬ್ಲೌಸ್ ಅನ್ನೋದು ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲಿ ಪಟ್ಟಿ ಅನ್ನೋದು ಸ್ವಲ್ಪ ಜಾಸ್ತಿನೇ ಅಗಲವಾಗಿ ಕೊಡ್ತೀನಿ. ಯಾವ ರೀತಿ ಅಂತ ನಾನು ಸ್ಟಿಚಿಂಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಒಂದು ಸಲ ಈ ಆರ್ಮೋಲ್ ಫ್ರೆಂಚ್ ಆರ್ಮೋಲ್ ಸ್ಕೇಲ್ ಯೂಸ್ನ ಮಾಡಿಕೊಂಡು ನೀಟಾಗಿ ಶೇಪ್ನ ಕೊಡ್ತೀನಿ. ಓಕೆನಾ, ಈ ರೀತಿ ನೋಡಿ. ಇಲ್ಲಾಂದರೆ ನಾವಿನ್ನು ಸ್ವಲ್ಪ ಒಳಗಡೆಗೆ ಈ ರೀತಿ ಇಟ್ಟು ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ಈಗ ಒಂದು ಸಲ ಆರ್ಮೋಲ್ ಎಷ್ಟಿದೆ ಅಂತ ಮೆಷರ್ಮೆಂಟ್ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಬ್ಯಾಕಲ್ಲಿ ನೋಡಿ ಈ ರೀತಿ ಈ ಶೋಲ್ಡರ್ ಅಟ್ಯಾಚ್ ಏನಿದೆಯೋ ಅಲ್ಲಿಂದ ಟೇಪ್ನ ನೀಟಾಗಿ ನೋಡಿ ಈ ಥರ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಆವಾಗ ನಮಗೆ ಆರ್ಮೋಲ್ ಲೂಸ್ ಅನ್ನೋದು ಸಿಕ್ಬಿಡುತ್ತೆ, ಎಷ್ಟು ಬೇಕು ಅನ್ನೋದು. ಓಕೆನಾ, ನೋಡಿ 9 ಇಂಚು ಬೇಕು ಇವರಿಗೆ ಆರ್ಮೋಲ್ ಅನ್ನೋದು. 9 ಇಂಚು ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. 1/2 ಇಂಚ್ ಇಲ್ಲಿ ಅಟ್ಯಾಚಿಗೆ ಬಿಟ್ಬಿಡೋಣ. ಶೋಲ್ಡರ್ ಅಟ್ಯಾಚಿಗೆ ನಾವು ಇಲ್ಲಿ ಏನು 1/2 ಇಂಚ್ ಮಾರ್ಜಿನಲ್ಲಿ ನಾವು ಅಟ್ಯಾಚ್ ಮಾಡ್ತೀವೋ 1/2 ಇಂಚ್ ಮಾರ್ಜಿನ್ ಅಟ್ಯಾಚಿಗೆ ನಾವು ಮೆಷರ್ಮೆಂಟ್ ಅನ್ನೋದು ತೊಗೋಬೇಕಾಗುತ್ತೆ. ಓಕೆನಾ, ಇಲ್ಲಿಂದ ನೋಡಿ ನಮಗೆ 9 ಇಂಚ್ ಬೇಕಲ್ಲ, 9 ಇಂಚು ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮಗಿನ್ನೂ ಜಾಸ್ತಿ ಬರ್ತಿದೆ. ಅವಾಗೇನು ಮಾಡಬೇಕು, ನಾವು ಇದನ್ನು ಈ ಲೈನ್ನ ಮೇಲಕ್ಕೆ ತಗೋಬೇಕಾಗತ್ತೆ. ಮೇಲಕ್ಕೆ ತಗೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಫೋಲ್ಡ್ನ ಮಾಡ್ಕೊಳ್ಳೋಣ. ಟೇಪು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಶೇಪ್ ಅನ್ನೋದು ಕೊಡಬೇಕಾಗುತ್ತೆ. ಮತ್ತೆ ಇನ್ನೊಂದು ಸಲ ಈ ರೀತಿ ಶೇಪ್ನ ಕೊಟ್ಟು ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ನೀಟಾಗಿ ನೋಡಿ ಇಲ್ಲಿಗೆ ನೋಡಿ ಟೇಪ್ನ ಈ ರೀತಿ ಮೂವ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ನಮಗೆ 9 ಇಂಚ್ ಅನ್ನೋದು ಇಲ್ಲಿ ಬರುತ್ತೆ. ನಮಗೆ ಅವಾಗಿದು ಕರೆಕ್ಟಾಗಿ ಈ ಒಂದು ಮೆಷರ್ಮೆಂಟು ಈ ಬ್ಲೌಸ್ಗೆ ಸೆಟ್ ಆಗುತ್ತೆ. ಓಕೆನಾ, ಒಂದು ಸಲ ಇಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಟೇಪ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ 5.5 ಬರುತ್ತೆ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನು ನಮಗೆ ಬೇಕಾಗುತ್ತಲ್ವ. ನೋಡಿ ಇಲ್ಲಿ 5.5ಗಿಂತ 1 ಪಾಯಿಂಟ್ ಜಾಸ್ತಿನೇ ಇದೆ. ಸೊ ಹಾಗಾಗಿ ನಮಗೆ ಈ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಮಗೆ 9 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ನು ಬಿಟ್ಟೆ ಇಲ್ಲಿ ಕೌಂಟ್ ಮಾಡೋದು ನಮಗಿದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಓಕೆನಾ, ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಒಂದು ಸಲ ನಾವು ನೆಕ್ನ ಚೆಕ್ ಮಾಡ್ಕೊಳ್ಳೋಣ. ನೆಕ್ ಡೀಪ್ ಅನ್ನೋದು ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಮಿಡ್ಲಿಗೆ
ಮಾರ್ಕ್ನ ಮಾಡಿಕೊಂಡು ಇವಾಗ ಚೆಕ್ ಮಾಡ್ಕೊಳ್ಳೋಣ ಡೀಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ ಇದು ನಮಗೆ ಮಿಡ್ಲು. ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಮಾರ್ಜಿನ ಬಿಟ್ಬಿಡೋಣ. ಒಂದು 1/4 ಇಂಚಷ್ಟು ನಾನು ಇಲ್ಲಿ ಕ್ರಾಸಾಗಿ ಫಸ್ಟೇ ಲೈನ್ ಹಾಕ್ಬಿಡ್ತೀನಿ. ಲೈನ್ ಹಾಕ್ಬಿಟ್ಟು ಇದು ಸ್ಟಿಚಿಂಗ್ ಮಾರ್ಜಿನು, ಅದು ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ನಾವೇನು ಈ ಥರ ಮಾರ್ಕ್ ಮಾಡಿದ್ದೀವೋ ಆ ಮಾರ್ಕಿಂಗ್ ಹತ್ರನೇ ನೀಟಾಗಿ ಈ ರೀತಿ ಚೆಕ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನೋಡಿ ನಮಗೆ ಇದು ಕಡಿಮೆ ಬರ್ತಿದೆ, ಓಕೆನಾ. ನಮಗೆ ಡೀಪ್ ಅನ್ನೋದು ಕಡಿಮೆ ಬರ್ತಾ ಇದೆ, ಇಲ್ಲಿಗೆ ಬರಬೇಕು ಆ್ಯಕ್ಚುಲಿ. ಆವಾಗ ಏನು ಮಾಡಬೇಕು ನಾವು, ಇದನ್ನು ಇನ್ನೊಂದು 1/4 ಇಂಚಷ್ಟು ಡೌನ್ ಮಾಡ್ಕೊಳ್ಳಿ. ಇಲ್ಲೂ ಒಂದು 1/4 ಇಂಚಷ್ಟು ಅಗಲ ಮಾಡ್ಕೋಬೇಕಾಗತ್ತೆ, ಓಕೆನಾ. ಈ ರೀತಿ ಮಾಡಿ ಇನ್ನೊಂದು ಸಲ ಈ ಥರ ಶೇಪ್ನ ಕೊಟ್ಟು ಇನ್ನೊಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇನ್ನೊಂದು ಸಲ ಚೆಕ್ ಮಾಡ್ತೀನಿ ನಾನು. ಇಲ್ಲಿಂದ ನಾವೇನು ಪಟ್ಟಿ ಕೊಟ್ಟಿದ್ದೀವೋ, ನೆಕ್ ಪಟ್ಟಿ ಕೊಟ್ಟಿದ್ದಾರೋ ಸೇಮ್ ಅದನ್ನು ನೋಡಿ ಇಲ್ಲಿ ಕರೆಕ್ಟಾಗಿ ನಮಗೆ ಕಾಣಿಸ್ತಿರ್ಬೋದು ನಿಮಗೆ ಪಾಯಿಂಟ್ ಅನ್ನೋದು. ಇಲ್ಲಿ ಕರೆಕ್ಟಾಗಿ ಡೀಪ್ ಅನ್ನೋದು ಸೆಟ್ ಆಗ್ತಿದೆ. ಹಂಗಾರೆ ನಮಗೆ ಇದು ಡೀಪ್ ಅನ್ನೋದು ಕೂಡ ಕ್ಲಿಯರ್ ಆಯಿತು. ಇಷ್ಟಾದಮೇಲೆ ಈಗ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಮಿಡ್ಲಿಗೆ 5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಡಾಟ್ ಲೆಂತು ಕೂಡ ನಾನಿಲ್ಲಿ 5 ಇಂಚಸ್ ತೊಗೊಳ್ತೀನಿ. ಯಾಕೆ ಅಂದರೆ ಇಲ್ಲ 4.5 ರೆಡಿ ಬಂದರೆ ಸಾಕು. ಇಲ್ಲಿಂದ 4.5 ನೋಡಿ ಪಟ್ಟಿ ಮಾರ್ಜಿನ ಬಿಟ್ಟು ನಾನು 4.5 ಲೆಂತ್ನ ತಗೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಡಾಟ್ ಲೆಂತ್ 4.5 ರೆಡಿ ತಗೊಳ್ತಾ ಇದ್ದೀನಿ ಅಂದರೆ ಇದು ಡೀಪ್ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಲೆಂತು ನೀವು ಡಾಟ್ನ ತೊಗೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ಲುಕ್ ವೈಸು ಅಷ್ಟೇ ಚೆನ್ನಾಗಿರುತ್ತೆ, ಫಿಟ್ಟಿಂಗ್ ವೈಸು ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 4.25 ರೆಡಿ ತಗೊಳ್ತಾ ಇದ್ದೀನಿ. ಇಷ್ಟು ಓಕೆನಾ, ಇಷ್ಟು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇಲ್ಲ ಒಂದು ಸಲ ನೀವು ಬ್ಲೌಸಲ್ಲೇ ಮೆಜರ್ಮೆಂಟ್ ತೊಗೊಳ್ಳೋವಂಥವ್ರು ಈ ಥರನೂ ಇಟ್ಕೊಂಡು ಚೆಕ್ ಮಾಡ್ಕೋಬೋದು ನೀವು. ನೋಡಿ ಇಲ್ಲಿಂದ ನೋಡಿ ಈ ರೀತಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ ಇಲ್ಲಿಂದ ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಿದ್ರು ನಮಗೆ ಕರೆಕ್ಟಾಗಿ ಇಲ್ಲಿಗೆ ಬರ್ತಿದೆ. ನಮ್ಗೆ ಬ್ಲೌಸ್ ಅನ್ನೋದು ಅವಾಗ ನೀಟಾಗಿ ಸೆಟ್ ಆಗುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಓಕೆನಾ, ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ದೀನೋ ಸೇಮ್ ಅದೇ ರೀತಿ ಕಟ್ ಮಾಡ್ಕೊಳ್ತೀನಿ. ಈಗ ಒಂದು ಸಲ ಸೈಡ್ನ ಚೆಕ್ ಮಾಡ್ಕೊಳ್ತೀನಿ. ಇಲ್ಲಿ ನಾವೆಷ್ಟು ಕ್ರಾಸಿಂಗ್ ತೊಗೋಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ನೋಡಿ ಇದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಇಲ್ಲೂ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ನಮಗೆ ಇಷ್ಟು ಜಾಸ್ತಿ ಬರ್ತಿದೆ. ಇವಾಗ ಏನು ಮಾಡಬೇಕಂದ್ರೆ ನಾವು ಇಲ್ಲಿಂದ ನೋಡಿ ಕ್ರಾಸಾಗಿ ಈ ಒಂದು ಡಾಟ್ ಲೈನ್ ಲಾಸ್ಟ್ ಲೈನ್ ಏನಿದೆಯೋ ಅಲ್ಲಿಂದ ಈ ರೀತಿ ಕ್ರಾಸಾಗಿ 1/2 ಇಂಚಷ್ಟು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಈ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡ್ಕೊಳ್ಳಿ, ಒಂದು ಸಲ ಚೆಕ್ ಮಾಡಿಕೊಂಡ್ರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. 1/2 ಇಂಚು ನಮಗೆ ಇಲ್ಲಿ ಅಟ್ಯಾಚಿಗೆ ಹೋಗುತ್ತೆ. ಆ 1/2 ಇಂಚನ್ನ ಬಿಟ್ಟು ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ರೆಡಿ ಅನ್ನೋದು ಇಲ್ಲಿಗೆ ಬರುತ್ತೆ, ಓಕೆನಾ. ಇಲ್ಲಿಂದ ಈ ರೀತಿ ಟೇಪ್ನ ಕೊಟ್ಟಾಗ ಸಾರಿ ಫ್ರಂಟ್ ಗೊತ್ತಾಗುತ್ತೆ. ನೋಡಿ ನಮಗೆ ಇಲ್ಲಿ ಕಟ್ ಮಾಡಿದಾಗ 1/2 ಇಂಚ್ ಇಲ್ಲಿ ಮಾರ್ಜಿನ್ಗೆ ಹೋಗುತ್ತೆ. ನಮ್ಗೆ ಅವಾಗ ಬ್ಲೌಸ್ ಅನ್ನೋದು ಸೈಡು ಅಷ್ಟೇ ಫಿಟ್ಟಿಂಗು ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ ಈಗಲೇ ನೆಕ್ನ ಕಟ್ ಮಾಡ್ತಿಲ್ಲ, ನೆಕ್ನ ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೊಳ್ತೀನಿ. ನೀವು ವೀಡಿಯೋನ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ಯಾವ ರೀತಿ ನಾವು ಯಾವ ಮೆಥಡಲ್ಲಿ ನಾವು ಕಟ್ ಮಾಡ್ತೀವಿ ಮತ್ತು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಆವಾಗ ನಿಮಗೂ ಕೂಡ ಫಿನಿಶಿಂಗ್ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ ಬ್ಲೌಸು. ನೋಡಿ ಕಲಿಯೋದ್ರಿಂದನೂ ಅಷ್ಟೇ ತುಂಬಾ ಕಲಿಯೋದಿರುತ್ತೆ. ಸೊ ಹಾಗಾಗಿ ನೀವು ನೋಡಿ ಕಲಿಯೋದು ಕೂಡ ಇರುತ್ತೆ. ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಫಿನಿಶಿಂಗ್ ಕೊಡ್ತೀವಿ, ಫಿಟ್ಟಿಂಗ್ ಕೊಡ್ತೀವಿ ಅಂತ. ನೋಡಿ ಈಗ ಬ್ಯಾಕ್ ಪಾರ್ಟ್ ಅನ್ನೋದು ನಮಗೆ ರೆಡಿ ಆಗೋಯ್ತು. ಸೊ ನಾನು ಈ ಸ್ಲೋಪು ಕೂಡ ನೆಕ್ ಕಟ್ ಮಾಡಿದ್ದಾದಮೇಲೆ ಕಟ್ ಮಾಡ್ಕೊಳ್ತೀನಿ, ಓಕೆನಾ. ಇಷ್ಟಾದಮೇಲೆ ಈಗ ನಾನು ಸ್ಲೀವ್ನ ಕಟ್ ಮಾಡ್ಕೊಳ್ತೀನಿ, ಓಕೆನಾ. ಆಮೇಲೆ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ತೀನಿ. ಸ್ಲೀವ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೋಬೇಕಾಗುತ್ತೆ ಕ್ಲಾತು. ಡಬಲ್ ಫೋಲ್ಡ್ನ ಮಾಡಿಕೊಂಡು ಒಂದು ಸಲ ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ ನಮಗೆ ಆರ್ಮೋಲ್ ಎಷ್ಟು ಬೇಕು ಅಂತ. ನೋಡಿ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ನಾನಿಲ್ಲಿ 1/2 ಇಂಚ್ ಎಡ್ಜ್ ಬಿಟ್ಟು ಮಾರ್ಕ್ ಮಾಡ್ತಾಯಿಲ್ಲ. ಇಲ್ಲಿಂದ ನೋಡಿ ಡೈರೆಕ್ಟಾಗಿ ಕ್ಲಾತ್ ಎಡ್ಜ್ಗೆನೇ ಮೆಷರ್ಮೆಂಟ್ನ ತಗೊಳ್ತಾ ಇದ್ದೀನಿ. ನೋಡಿ ನಮಗೆ 8.75 ಬರ್ತಿದೆ. 8.75ನ ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನಮಗೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 1 ಪಾಯಿಂಟ್ ಕಡಿಮೆ 4.25 ಬರ್ತಿದೆ. 4.25 ಬರ್ತಿದೆ. ಇದರಲ್ಲಿ ನಾನು 1/4 ಇಂಚಷ್ಟು ಮೈನಸ್ ಮಾಡಿ 3.25ಗೆ ನಾನು ಹ್ಯಾಂಡ್ ಡೌನಿಂಗ್ ಅನ್ನೋದನ್ನ ತಗೊಳ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಹ್ಯಾಂಡ್ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಸ್ಲೀವ್ ಲೆಂತು, ಇಲ್ಲಾಂದರೆ ನೀವು ಬ್ಲೌಸಲ್ಲೇ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತೀವಿ ಅಂದ್ರೂ ನೀವು ಬ್ಲೌಸಲ್ಲೇ ಮಾರ್ಕ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನೋಡಿ ಈ ರೀತಿ ನೀವು ಬ್ಲೌಸ್ ಸ್ಲೀವ್ನ ಈ ರೀತಿ ಪ್ಲೇಸ್ ಮಾಡ್ಕೋಬೇಕಾಗತ್ತೆ.
ನೋಡಿ ಹಾಫ್ ಇಂಚ್ ಮಾರ್ಜಿನ್ ನಾವಿಲ್ಲಿ ಬಿಟ್ಟು ಈ ರೀತಿ ಮಾರ್ಕ್ನ ಇಟ್ಕೋಬೇಕಾಗತ್ತೆ. ಬ್ಲೌಸ್ನ ಪ್ರಾಪರಾಗಿ ಇಲ್ಲಿಟ್ಟು ಎಲ್ಲಿಗೆ ಸ್ಟಿಚ್ಚು ನೋಡಿ ಇಲ್ಲಿಗೆ ರೆಡಿ ಸ್ಟಿಚ್ ಅನ್ನೋದು ಬರಬೇಕು. ಓಕೆನಾ. ಮತ್ತು ಇದು ರೆಡಿ ಹಾಫ್ ಇಂಚ್ ನಮಗೆ ಸ್ಟಿಚಿಂಗ್ ಮಾರ್ಜಿನ್, ಇದು ರೆಡಿ ನಮಗೆ ಸ್ಟಿಚಿಂಗ್ ಮಾರ್ಜಿನು ಇಲ್ಲಿ ಬರುತ್ತೆ. ಈಗ ಟೇಪ್ನ ತೆಗೆದುಬಿಡೋಣ. ಟೇಪ್ನ ತೆಗೆದುಬಿಟ್ಟು ಒಂದು ಸಲ ಸ್ಲೀವ್ ಲೆಂತ್ನ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಸ್ಲೀವ್ ಲೆಂತ್ ಬಂದವ್ರಿಗೆ ರೆಡಿ ಅನ್ನೋದು 9.5 ಸಾಕು. ನಾನಿಲ್ಲಿ 1 ಇಂಚ್ ಸೇರಿಸಿ 10ವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಇಲ್ಲೂ ಕೂಡ ಸೇಮ್ 10ವರೆಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ನಮ್ಗೆ 1 ಮೀಟ್ರಲ್ಲಿ ಸಾಲದೆ ಬರಬಹುದು. ನಾನು ಇನ್ನೊಂದು ನೆಕ್ಸ್ಟ್ ಬೇರೆ ಬಟ್ಟೆಯಲ್ಲಿ ಕಟ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ನಿಮಗೆ ಇಲ್ಲಾಂದರೆ ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಇನ್ನೊಂದು ಪೀಸಲ್ಲಿ ಫ್ರಂಟ್ನ ಕಟ್ ಮಾಡ್ಕೊಳ್ತೀನಿ, ಇಲ್ಲಿ ಸ್ಲೀವ್ನ ಕಟ್ ಮಾಡ್ಕೊಳ್ತೀನಿ. ಸೊ ಈಗ ನೋಡಿ ಇಲ್ಲಿಂದ ಡೌನಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ನಮ್ಗೆ ಇಲ್ಲಿಂದ ಡೌನಿಂಗ್ ಅನ್ನೋದು 4 ಇಂಚ್ ಬರ್ತಿದ್ದೆ. 4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಅವರು ಏನು ಮಾರ್ಕಿಂಗ್ ಕೇಳಿದಾರೋ ಸ್ಲೀವ್ದು ಸೇಮ್ ಅದೇ ಮಾರ್ಕಿಂಗ್ ಪ್ರಕಾರ ನಾನು ಫಿಟ್ಟಿಂಗ್ ಏನು ಕೇಳಿದಾರೋ ಅದೇ ರೀತಿ ಕೊಡ್ತಿದ್ದೀನಿ. ನಮ್ಗೆ ಇಲ್ಲಿಂದ ಎಷ್ಟು ಬೇಕು? 8.75 ಬೇಕು. 8.75 ಬರುತ್ತಾ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಬರುತ್ತೆ. ಈಗ ನೋಡಿ ಇಲ್ಲಿಂದ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ಈ ರೀತಿ. ಮತ್ತು ಹ್ಯಾಂಡ್ ಲೂಸ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸ್ ಬಂದು ನೋಡಿ 6 ಇಂಚಸ್ ಇದೆ. 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಓಕೆನಾ. ಇಲ್ಲಿಂದನೂ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಈಗ ಸ್ಲೀವ್ಗೆ ಶೇಪ್ನ ಕೊಡಬೇಕಾಗತ್ತೆ. ನೋಡಿ ಸ್ಲೀವ್ನ ಶೇಪ್ ಕೊಡೋದಕ್ಕೆ ಈ ರೀತಿ ನಾನು ನೀಟಾಗಿ ಶೇಪ್ ಅನ್ನೋದು ಕೊಡ್ತೀನಿ. ಓಕೆನಾ. ಈ ರೀತಿ ಶೇಪಿಗೆ ಕೊಟ್ಟಿದ್ದಾದಮೇಲೆ ಈಗ ಈ ಫಿಟ್ಟಿಂಗ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಒಂದು ನೀಟಾಗಿ ಗೆರೆ ಹೇಳ್ಕೊಂಡ್ಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ ನಮಗೆ ಎಷ್ಟು ಬೇಕು? 8.75 ಬೇಕು. 8.75 ಇಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ ನಮಗೆ ಬರುತ್ತೆ. ಆವಾಗ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಈ ರೀತಿ ಸ್ಕೇಲ್ನ ಇಟ್ಕೊಂಡು ಲೈನ್ನ ಹಾಕೊಂಡ್ರೆ ಸೇಮ್ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಮೇಲೇ ಬರುತ್ತೆ. ಇಷ್ಟು ಸ್ಲೀವ್ಸ್ನ ಈಗ ಕಟ್ ಮಾಡ್ಕೊಳ್ತೀನಿ ಮಾರ್ಕಿಂಗ್ ಪ್ರಕಾರ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಒಂದು ನ್ಯಾಚ್ ನೋಡ್ಕೊಳ್ಳೋಣ. ಈಗ ನಾವು ಫ್ರಂಟ್ ಶೇಪ್ನ ಕೊಡಬೇಕು. ಫ್ರಂಟ್ ಶೇಪ್ನ ಕೊಡೋಕ್ಕೆ ಈ ರೀತಿ ಕ್ಲಾತ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1.5 ಇಂಚ್ ಇದೆಯಲ್ಲ ಮಾರ್ಜಿನು ಇಲ್ಲಿಗೆ, ಇಲ್ಲಿ ಒಂದು 1/2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಈ ಮಿಡ್ಲಲ್ಲಿ ನಮಗೆ ನೋಡಿ ಈ ಮಿಡ್ಲಲ್ಲಿ ಶೇಪ್ ಅನ್ನೋದು ಕೊಡಬೇಕು ನಾವು. ಈ ರೀತಿ ಮಾರ್ಕ್ನ ಮಾಡಿ ಈ ಮಿಡ್ಲಲ್ಲಿ ನಮಗೆ ಒಂದು 1/2 ಇಂಚಷ್ಟು ಶೇಪ್ ಬರೋ ಥರ ಮಾರ್ಕ್ನ ಮಾಡಿಕೊಂಡು ಈ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ಳೋದು. ತುಂಬಾ ಈಸಿಯಾಗಿ ಬಿಗಿನರ್ಸು ಕೂಡ ಕಟ್ ಮಾಡ್ಕೋಬೋದು ಈ ರೀತಿ. ಇವಾಗ ನಮಗೆ ಸ್ಲೀವ್ ಅನ್ನೋದು ಪರ್ಫೆಕ್ಟಾಗಿ ಸೆಟ್ ಆಗೋಯಿತು. ಈಗ ನೋಡಿ ನಮಗೆ ಫ್ರಂಟಲ್ಲಿ ಉಳಿದಿರೋದು ಇಷ್ಟು, ಇಲ್ಲಿ ಉಳಿದಿರೋದು ನಮಗೀಗ ಇದು ಫ್ರಂಟಿಗೆ ಸಾಕಾಗಲ್ಲ. ಈಗ ನಾನು ಫ್ರಂಟಿಗೆ ಬೇರೆ ಕ್ಲಾತ್ ತೊಗೊಳ್ತೀನಿ. ಯಾಕಂದರೆ ಕೆಲವೊಬ್ರು ಒಂದು ಸ್ವಲ್ಪ ಪ್ಯಾಚ್ ಕೊಟ್ಟರು ಒಪ್ಪೋದಿಲ್ಲ. ಹ್ಯಾಂಡ್ಸು ಕೂಡ ಅವ್ರಿಗೆ ಬೇಡ ಜಾಸ್ತಿ ಲೈನಿಂಗ್ಗೆ ಕೊಟ್ಟೆ ಸ್ಟಿಚ್ ಮಾಡಿ ಅಂತ ಕೇಳ್ತಾರೆ. ಹಾಗಾಗಿ ಅಂಥವ್ರಿಗೆ ನಾವು ಅದೇ ರೀತಿಯೇ ಚಾರ್ಜು ಆಗುತ್ತೆ. ಪ್ಲಸ್ ನಮಗೆ ಆ ಪೀಸ್ ಕಟ್ಟೋದು ಬೇಡ ಅಂದರೆ ನಮಗೆ ಎಕ್ಸ್ಟ್ರಾ ಲೈನಿಂಗ್ ಅನ್ಸುತ್ತಲ್ಲ, ಆವಾಗ ನಮಗೆ ಎಕ್ಸ್ಟ್ರಾ ಚಾರ್ಜ್ ಕೂಡ ಕೊಡಬೇಕಾಗತ್ತೆ ಅವರು. ಹಾಗಾಗುತ್ತೆ. ಕೆಲವರು ಚಾರ್ಜ್ ಆದರೂ ಪರವಾಗಿಲ್ಲ, ನೀವು ಪೀಸ್ ಮಾತ್ರ ಕಟ್ಟಬೇಡಿ ಅಂತ ಹೇಳ್ತಾರೆ. ಅಂಥವ್ರಿಗೆ ನಾವು ಪೀಸ್ ಕಟ್ಟದೇನೆ ನೋಡಿ ನೀಟಾಗಿ 1/2 ಇಂಚ್ ಮಾರ್ಜಿನ ಬಿಟ್ಕೊಳ್ಳಿ. ನಾನಿದು ಕ್ಲೋಸಿಂಗ್ ಕಡೆನೇ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಓಪನ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ 1/2 ಇಂಚ್ ಮಾರ್ಜಿನ ಬಿಡ್ತಾ ಇದ್ದೀನಿ ನಾನಿಲ್ಲಿ. ಓಕೆನಾ. 1/2 ಇಂಚ್ ಮಾರ್ಜಿನ ಬಿಟ್ಟು ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ ನಾನು ಈ ರೀತಿ. ನೋಡಿ ಇದು ಕಂಪಲ್ಸರಿ ಉಪ್ಪಟ್ಟೆ ಐಪಟ್ಟಿಗೆ ನೀವು ಮಾರ್ಜಿನ್ ಅನ್ನೋದು ಬಿಡಬೇಕಾಗತ್ತೆ. ಸೊ ಉಪ್ಪಟ್ಟೆ ಐಪಟ್ಟಿದ್ದು ನಾನು ಮಾರ್ಜಿನ್ನ ಬಿಡ್ತಾ ಇದ್ದೀನಿ. ಓಕೆನಾ. ಇಷ್ಟ ಆದಮೇಲೆ ಇದನ್ನು ಸೈಡಿಗೆ ತೆಗೆದುಬಿಡೋಣ. ಸೈಡಿಗೆ ತೆಗೆದುಬಿಟ್ಟು ನಾವು ಇಲ್ಲೇನೇನು ಚೇಂಜಸ್ ಮಾಡ್ಕೋಬೇಕು ಅಂತ ನೋಡಿ. ನಿಮಗೆ ನೆಕ್ ಬಿಡ್ತು ಬೇಕು ಅಂದರೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ನೋಡಿ ನಾನು ಬಿಟ್ಟಿರೋದಲ್ಲಿ 6 ಇಂಚಸ್ ನಾನು ಶೋಲ್ಡರ್ ಅನ್ನೋದು ತೊಗೊಂಡಿರೋದು, ಫುಲ್ ಶೋಲ್ಡರು ಬ್ಯಾಕಲ್ಲಿ. ಇಲ್ಲಿ 1/2 ಇಂಚು ಇದು 1/4 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ನಮಗೆ ಆ ಒಂದು 6.75 ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ತೀನಿ ನಾನು. ನೋಡಿ 6.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಫುಲ್ ಶೋಲ್ಡರಲ್ಲಿ. ಓಕೆನಾ. ಫುಲ್ ಶೋಲ್ಡರಲ್ಲಿ ನಾನಿಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಬಂದವರಿಗೆ 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಉಳಿದಿದ್ದನ್ನು ನಾನು ನೆಕ್ ಬಿಡ್ತಿಗೆ ಇಟ್ಕೊಳ್ತಾ ಇದ್ದೀನಿ. ಉಳಿದಿದ್ದಂದರೆ ನಮಗೆ ನೋಡಿ ಒಂದು 3 ಇಂಚು ಉಳಿಯುತ್ತೆ, 3.25 ಇಂಚು ಉಳಿಯುತ್ತೆ. 3.25 ಇಂಚನ್ನ ನಾನಿಲ್ಲಿ
ನೆಕ್ ವಿಡ್ತ್ಗೆ ಇಟ್ಕೊಳ್ತಾ ಇದ್ದೀನಿ. ನೆಕ್ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಅಳತೆ ಬ್ಲೌಸ್ ತಗೊಂಡು ಫ್ರಂಟಲ್ಲಿ ನೋಡಿ, ನೆಕ್ ಡೀಪ್ ಏನು ಅಷ್ಟೊಂದು ಜಾಸ್ತಿ ಇಲ್ಲ ನೋಡಿ. ರೆಡಿ ಅನ್ನೋದು 6 ಇಂಚಸ್ ಬರ್ತಿದೆ, ಅಂದರೆ ನಮಗಿಲ್ಲಿ 6.5 ತೊಗೊಂಡ್ರೆ ಸಾಕಾಗುತ್ತೆ. 6.5ಗೆ ಒಂದು ಮಾರ್ಕ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಕೊಡೋಣ. ಇಲ್ಲಿ ನಾನು ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ. ನಾನು ಹೇಳೋದು ಮತ್ತೆ ಬ್ಯಾಕಲ್ಲಿ ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ನೀವು ಆ ನೆಕ್ ಶೇಪ್ನ ಡ್ರಾ ಮಾಡ್ಕೋಬೋದು. ಓಕೆನಾ? ಇಷ್ಟಾದಮೇಲೆ ಇಲ್ಲಿಂದ ಎಷ್ಟು ತೊಗೊಂಡಿದ್ದೀವಿ ನಾವು 5.5, ಅಂದರೆ 5.5ಗಿಂತ 1 ಪಾಯಿಂಟ್ ಜಾಸ್ತಿನೇ ತೊಗೊಂಡಿದ್ವಿ. ಇಲ್ಲಿ ನೋಡಿ ನಾನು 6 ಇಂಚಸ್ನ ತೊಗೊಳ್ತೀನಿ. ಫ್ರಂಟಲ್ಲಿ ಇನ್ನೊಂದು 1/2 ಇಂಚಸ್ಸು ಎಕ್ಸ್ಟೆಂಡ್ ಮಾಡಿ ನಾನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಡಾಟ್ ನಮಗೆ ನೀಟಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ನೋಡಿ ಮಿಡ್ಲಿಗೆ ಈ ರೀತಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ, ಫ್ರಂಟ್ ಶೇಪ್ನ ಕೊಡೋದಕ್ಕೋಸ್ಕರ. ಓಕೆನಾ? ಫ್ರಂಟ್ ಶೇಪ್ನ ಕೊಡೋಕ್ಕೆ ನಾನು ಇಲ್ಲಿಂದ ನೀಟಾಗಿ 1/4 ಇಂಚಷ್ಟು ಈ ರೀತಿ ಒಳಗಡೆಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಇವಾಗ ಒಂದು ಸಲ ಫ್ರಂಟ್ಗೂ ನಮಗೆ ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಒಬ್ಬೊಬ್ಬರಿಗೆ ಫ್ರಂಟು ಒಂದು ಮೆಷರ್ಮೆಂಟ್ ಬರುತ್ತೆ, ಬ್ಯಾಕ್ಗೆ ಒಂದು ಮೆಷರ್ಮೆಂಟ್ ಬರುತ್ತೆ. ಆ ಥರನೂ ಬರ್ತಾವೆ ಬ್ಲೌಸಸ್ಸು. ಆವಾಗ ನಾವೇನು ಮಾಡಬೇಕು, ಫ್ರಂಟು ಸಪ್ರೇಟಾಗಿ ಫ್ರಂಟಿಗೆ ಇಡಬೇಕು, ಬ್ಯಾಕ್ ಸಪ್ರೇಟಾಗಿ ಬ್ಯಾಕ್ಗೆ ಇಡಬೇಕಾಗತ್ತೆ. ನೋಡಿ, ಒಂದೊಂದು ಬ್ಲೌಸ್ ಒಂದೊಂದು ಥರ ಡಿಫ್ರೆಂಟಾಗಿ ಬರುತ್ತೆ ಅಳತೆ ಬ್ಲೌಸ್ ಬಂದಾಗ ನಮಗೆ ಸ್ಟಿಚಿಂಗ್ಗೆ. ಆಗ ನಾವು ಒಂದೇ ಥರ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೋಡಿ, ನಮಗೆ 8.75 ಅಷ್ಟೇ ಬರ್ತಿದೆ. 8.75 ಬರುತ್ತಾ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಈಗ ಫ್ರಂಟಿಗೆ ನೋಡ್ಕೊಳ್ಳೋಣ ಚೆಸ್ಟ್ದು ಎಷ್ಟು ಬೇಕು ಅಂತ, ಚೆಸ್ಟ್ ಮೆಷರ್ಮೆಂಟು ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ನೀಟಾಗಿ ಈ ರೀತಿ ನೋಡಿ, ಇದು ಎಷ್ಟು ಬರ್ತಿದೆ ನೋಡಿ, 9.75 ಬರ್ತಿದೆ. ಬ್ಯಾಕಿಗೆ ನಮಗೆ ಬಂದಿದ್ದು 10.5, ಫ್ರಂಟ್ಗೆ 9.75 ಬರ್ತಿದೆ. ಈ ರೀತಿ ಆಗುತ್ತೆ ಕೆಲವೊಂದು ಬ್ಲೌಸ್ಗಳು. ಈಗ ಆ್ಯಕ್ಚುಲಿ ನಮಗೆ ಬ್ಯಾಕಿಗಿಂತ ಫ್ರಂಟ್ ಜಾಸ್ತಿ ಇರಬೇಕು. ನೋಡಿ, ಇದು ಫ್ರಂಟ್ಗೆ ಕಡಿಮೆ ಇದೆ, ಬ್ಯಾಕ್ಗೆ ಜಾಸ್ತಿ ಇದೆ. ನೋಡಿ, ಹೇಳಿದ್ರು ನಮಗೆ 9.75 ಬರುತ್ತೆ. ಒಂದು ಸಲ ಈ ಕಡೆಗೂ ಚೆಕ್ ಮಾಡ್ಕೊಳ್ಳೋಣ. ಈ ಐಪಟ್ಟಿನ ಬಿಟ್ಟು, ಓಕೆನಾ? ಐಪಟ್ಟಿನ ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಐಪಟ್ಟಿನ ಬಿಟ್ಟು ಚೆಕ್ ಮಾಡಿಕೊಂಡ್ರು ನಮಗೆ 9.75 ಬರ್ತಿದೆ. ಸೊ ನಾನು ಇದಕ್ಕೆ 1/4 ಇಂಚಷ್ಟು ಆ್ಯಡ್ ಮಾಡ್ಕೊಳ್ತೀನಿ. ಯಾಕಂದರೆ ನಾವು ಇಲ್ಲಿ ಡಾಟ್ ಹಿಡಿತೀವಲ್ಲ, ಹಾಗಾಗಿ 1/4 ಇಂಚಿಲ್ಲ ಅಂದರೆ 1/2 ಇಂಚಷ್ಟು ಆ್ಯಡ್ ಮಾಡ್ಕೊಳ್ತೀನಿ. ನಾನಿಲ್ಲಿ 10.25ನ ತೊಗೊಳ್ತಾ ಇದ್ದೀನಿ. ಇಲ್ಲ ನೀವು 10.25 ತೊಗೊಂಡು ನಾವು ಡಾಟ್ನ ಹಿಡಿತೀವಿ ಅಂದ್ರೂ ಹಿಡಿಬೋದು. ಕಪ್ ಶೇಪ್ ಇನ್ನೂ ಚೆನ್ನಾಗಿ ಬರುತ್ತೆ. ನೀವು ಇಲ್ಲಿ ಸೇಮ್ ಬ್ಯಾಕಲ್ಲಿ ಎಷ್ಟು ಇಟ್ಟಿದ್ದೀರಾ ಅಷ್ಟೇ ಇಟ್ಕೊಂಡು ನೀವು ಇಲ್ಲಿ ಡಾಟ್ನ ಇಟ್ಕೊಂಡ್ರೆ ಕಪ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ನಾನು ಇದು ನೋಡಿ 10.25ಗೆ ಇಟ್ಕೊಂಡು ಇಲ್ಲಿ ಡಾಟ್ ಕನ್ವರ್ಟ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಇಷ್ಟಾದಮೇಲೆ ಈಗ ವೇಸ್ಟ್ ಬಂದು ಎಷ್ಟು ಅವ್ರದ್ದು 9 ಇಂಚಲ್ವಾ? ನೋಡಿ, 9 ಇಂಚು ವೇಸ್ಟ್ ಬೇಕಾಗುತ್ತೆ. ಈಗ ನಾವು ಮೆಷರ್ಮೆಂಟ್ ಮಾಡಬೇಕಾಗಿರೋದು ಏನು ಗೊತ್ತಾ? ಇಲ್ಲಿಂದ ಒಂದು ಸಲ ನೆಕ್ನ ಮೆಷರ್ಮೆಂಟ್ ತಗೋಬೇಕು. ಓಕೆ, ಇಲ್ಲಿಂದ ನಾವೇನು ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿದೀವೋ ಅಲ್ಲಿ ಮೆಷರ್ಮೆಂಟ್ನ ತೊಗೊಂಡು ಬರೋಣ. ಇಲ್ಲಿಂದ ನೋಡಿ, ನಮಗೆ ಎಷ್ಟು ಬೇಕು? 8.75 ಬೇಕು. ನೋಡಿ, 8.75 ಇಲ್ಲಿಗೆ ಬರ್ತಿದೆ. ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚ್ ಹೋದರೆ ನಮಗಿಲ್ಲಿ 1/2 ಇಂಚಷ್ಟು ಉಳ್ಕೊಳ್ಳುತ್ತೆ. ಅದನ್ನು ಇಲ್ಲಿ ಡಾಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಆವಾಗ ನಮಗೆ ಸರಿಯಾಗಿ ನಮ್ಗೆ ಆರ್ಮೋಲ್ ಅನ್ನೋದು ಸರಿ ಹೋಗುತ್ತೆ. ಇಷ್ಟಾದಮೇಲೆ ಈಗ ನಾವು ಇವ್ರ ಅಫೆಕ್ಸ್ ಪಾಯಿಂಟ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಉಪ್ಪಟ್ಟಿ ಕಡೆನೇ ಅಫೆಕ್ಸ್ ಪಾಯಿಂಟ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವರ ಅಫೆಕ್ಸ್ ಪಾಯಿಂಟ್ ಒಂದು ಎಲ್ಲಿ ಎಂಡ್ ಆಗಿದೆ ನೋಡ್ಕೊಳ್ಳಿ. ಇದನ್ನು ಈ ಒಂದು ಮಿಡ್ಲ್ ಡಾಟು ಎಲ್ಲಿ ಎಂಡ್ ಆಗಿದೆ ಅಂತ ನೋಡ್ಕೊಳ್ಳಿ. ನೋಡಿ, 10 ಇಂಚಸ್ಸು ಇವರ ಅಫೆಕ್ಸ್ ಪಾಯಿಂಟ್ ಕಾಣಿಸ್ತಿದೆಯಾ ನಿಮಗೆ? ಇಲ್ಲಿ ಎಂಡ್ ಆಗಿದೆ 10 ಇಂಚಸ್ಸು. ಅದಕ್ಕೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ ಸೇರಿಸಿ 10.5 ಇಂಚಿಗೆ ನಾನೊಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ 10.5 ಇಂಚು ಇಲ್ಲಿ ಒಂದು ಮಾರ್ಕ್ ಮಾಡಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಫಸ್ಟು ಈ ರೀತಿ ಲೈನ್ ಹಾಕಿದ್ದಾದಮೇಲೆ ನಮಗಿವಾಗ ಅಂಡರ್ ಬಸ್ಟ್ ಲೈನ್ ಎಲ್ಲಿಗೆ ಬರುತ್ತೆ, ಎಲ್ಲಿಗೆ ಅಟ್ಯಾಚ್ ಮಾಡಿದ್ದಾರೆ ಅದನ್ನು ಸಹ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಶೋಲ್ಡರ್ ಅಟ್ಯಾಚ್ ಏನಿದೆಯೋ ಇಲ್ಲಿಂದ ಹಿಡಿದು ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ. ಇಲ್ಲಿವರೆಗೂ ನೋಡಿ ಎಷ್ಟು ಬರ್ತಿದೆ? 12.5 ಬರ್ತಿದೆ. 12.5ಗೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅಂತ 1 ಇಂಚು ಬೇಕಾಗುತ್ತೆ. 1 ಇಂಚು ಸೇರಿಸಿ ನಾನು 13.5ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿಗೆ. ಓಕೆನಾ? ಇವಾಗ ಎಷ್ಟು ಮೈನಸ್ ಆಯಿತು ಇಲ್ಲಿಂದ? ನೋಡಿ 2 ಇಂಚಸ್ ಅಷ್ಟೇ ಮೈನಸ್, 1 ಪಾಯಿಂಟ್ ಹೆಚ್ಚು ಕಡಿಮೆ 2 ಇಂಚಸ್ ಮೈನಸ್ ಆಯಿತು. ಸೊ 2 ಇಂಚಸ್ ಮೈನಸ್ನ ನಾನಿಲ್ಲಿ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಈ ರೀತಿ ಮೈನಸ್ ಮಾಡಿದ್ದಾದಮೇಲೆ ಇಲ್ಲಿಂದ ನಾನು ಒಂದು 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿಂದ ಮತ್ತೆ 2.75ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಉಪ್ಪಟ್ಟಿ ಐಪಟ್ಟಿ ಲೆಂತ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಂತ ನೋಡಿ. ಇಲ್ಲೊಂದು 1/4 ಇಂಚ್ ಹೋಗುತ್ತೆ ನಮಗೆ. ಸೊ ಈ ಫಸ್ಟ್ ನೆಕ್ನ ಚೆಕ್ ಮಾಡ್ಕೊಂಡಿಲ್ವಲ್ಲ, ನೆಕ್ನ ಚೆಕ್ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ಸ್ಟಿಚಿಂಗ್ ಮಾರ್ಜಿನ ಇದು ಬಿಟ್ಟು, ನೆಕ್ ಅಂತೂ ಫ್ರಂಟಲ್ಲಿ ಕಡಿಮೆನೇ ಇದೆ ನೋಡಿ. ಓಕೆನಾ? ನಾವಿಲ್ಲಿ ಸ್ವಲ್ಪ ಕ್ರಾಸಾಗಿ ಈ ರೀತಿ ಕಟ್ ಮಾಡ್ಕೊಳ್ತೀವಲ್ಲ, ಆವಾಗ ಸರಿ ಹೋಗುತ್ತೆ ನಮಗೆ ಕರೆಕ್ಟಾಗಿ ನೆಕ್ ಅನ್ನೋದು.
ಓಕೆನಾ. ಈಗ ಉಪ್ಪಟ್ಟಿ ಐಪಟ್ಟಿನ ಚೆಕ್ ಮಾಡ್ಕೊಳ್ಳೋಣ. 1/4 ಇಂಚು ನೋಡಿ ಇಲ್ಲಿಂದ ನಮಗೆ ರೆಡಿ ಅನ್ನೋದು ಇಲ್ಲಿಗೆ ಬೇಕು. ಇಲ್ಲಿಂದ ನಾನು 1 ಇಂಚನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ಯಾಕಂದರೆ ನಮಗಿಲ್ಲಿ 1/4 ಇಂಚು, ಇಲ್ಲೊಂದು 1/2 ಇಂಚು, ಇಲ್ಲೊಂದು 1/4 ಇಂಚು, ಆವಾಗ ನಮ್ಗೆ 1 ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. 1 ಇಂಚು ಎಕ್ಸ್ಟ್ರಾ ತೊಗೊಂಡು ಉಳಿದಿದ್ದು ನೋಡಿ 1.5 ಇಂಚು ಮೈನಸ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡ್ತೀನಿ. ನಾನಿಲ್ಲಿ ಜಸ್ಟು ಒಂದು 1/4 ಇಂಚಷ್ಟು ಮಾತ್ರ ಡೌನಿಂಗ್ ಬರ್ತಾಯಿದ್ದೀನಿ ನೋಡಿ. ಈ ರೀತಿ ಶೇಪ್ನ ಕೊಡೋಣ. ಶೇಪ್ನ ಕೊಟ್ಟಿದ್ದಾದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿಂದ ಎಷ್ಟು ಲೆಂತ್ ಇದೆ ಅಂತ. 3.5 ಇದೆ. 3.5 ಇಲ್ಲಿಂದ ಕಂಟಿನ್ಯೂ ಮಾಡಿ. ನಮಗೆ ವೇಸ್ಟ್ ಬೇಕಾಗಿರೋದು 9 ಇಂಚು. 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕಾಗತ್ತೆ. ಈ ರೀತಿ ಕ್ಲಿಯರ್ ಆಯಿತಾ? ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಈಗ ಫ್ರಂಟ್ನ ಒಂದು ಸಲ ಸೈಡ್ ಚೆಕ್ ಮಾಡ್ಕೊಳ್ಳೋಣ. ಸೈಡ್ ಚೆಕ್ ಮಾಡ್ಕೊಂಡಾಗ ನಮಗೆ ಸ್ಟಿಚಿಂಗ್ ಮಾರ್ಜಿನು 1/2 ಇಂಚ್ ಬೇಕು. ಅದನ್ನು ಬಿಟ್ಟು ಈ ಕಡೆಗೆ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳೋಣ. ಈ ರೀತಿ ಪ್ಲೇಸ್ ಮಾಡ್ಕೊಂಡಾಗ ನಮಗೆ ರೆಡಿ ಬೇಕಾಗಿರೋದು ಇಲ್ಲಿಗೆ. ಇದು 1/2 ಇಂಚ್ ಆಲ್ರೆಡಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವಿ. ಇಲ್ಲಿ ಡಾಟ್ಗೆ ಒಂದು 1/2 ಇಂಚು, ಇಲ್ಲಿ ಒಂದು 1/4 ಇಂಚು, ಅಂದರೆ ನಮಗೆ 3/4 ಇಂಚು ಬೇಕು ಎಕ್ಸ್ಟ್ರಾ. 3/4 ಇಂಚು ಇಲ್ಲಿಂದ ನಾವು ಎಕ್ಸ್ಟೆಂಡ್ ಮಾಡ್ಕೋಬೇಕು ನೋಡಿ. 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಕೊಡೋಣ ನೋಡಿ, ಇಲ್ಲಿಂದ ಇಲ್ಲಿ. ಓಕೆನಾ. ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಇಷ್ಟಾದಮೇಲೆ ಈಗ ನೋಡಿ ನಾನು ಇಲ್ಲಿಂದ ಮಿಡ್ಲಿಗೆ ಫೋಲ್ಡ್ ಮಾಡಿ ಇಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈ ಡಾಟ್ ಲೆಂತ್ ಬಂದು 2.75 ಇಂಚ್ಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಒಂದು 1/4 ಇಂಚು, ಓಕೆನಾ. ಈ ಕಡೆ ಒಂದು 1/4 ಇಂಚು. ನಾನು ಟೋಟಲ್ ಇಲ್ಲಿ 1/2 ಇಂಚಿಗೆ ಬಿಟ್ಟಿರೋದು. 1/2 ಇಂಚ್ ಕವರ್ ಆಗೋ ಥರ ಇಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿ ಸೇಮ್ ಇಲ್ಲಿಂದ ಕೂಡ ನಾನು 2.75 ಇಂಚ್ಗೆ ಡಾಟ್ ಲೆಂತ್ನ ಕೊಡ್ತೀನಿ. ಕ್ಲಿಯರ್ ಆಯಿತಾ? 2.75ಗೆ ಡಾಟ್ ಲೆಂತ್ನ ಕೊಡ್ತೀನಿ. ಸೇಮ್ 2.75 ಡಾಟ್ ವಿಡ್ತ್ ಕೊಟ್ಟಿದ್ದೀನಿ. ಡಾಟ್ ಲೆಂತ್ ಕೂಡ ನಾನು 2.75 ಕೊಟ್ಟಿದ್ದೀನಿ. ಇಲ್ಲಿಂದ ಸ್ಕೇಲ್ನ ಈ ರೀತಿ ಇಟ್ಕೊಂಡು ಇಲ್ಲೂ ಕೂಡ ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ಈ ಡಾಟ್ ಲೆಂತ್ ಬಂದು ನಾನೊಂದು 3 ಇಂಚಸ್ ಅಷ್ಟು ಡಾಟ್ ಲೆಂತ್ನ ಕೊಟ್ಟಿದ್ದೀನಿ ನೋಡಿ. 3.5 ಬರುತ್ತೆ ಡಾಟ್ ಲೆಂತು. ಓಕೆನಾ. ಇಲ್ಲೊಂದು ಡಾಟ್ನ ಇದು ಅಷ್ಟೇ 1/4 ಇಂಚ್ ಆ ಕಡೆ 1/4 ಇಂಚ್ ಈ ಕಡೆ ಬರೋ ಥರ ನೀಟಾಗಿ ನಾವು ಡಾಟ್ನ ಸ್ಟಿಚ್ ಮಾಡ್ಕೋಬೇಕು. ನಾವು 1/2 ಇಂಚೆ ಇಲ್ಲಿ ಡಾಟಿಗೆ ಬಿಟ್ಟಿರೋದ್ರಿಂದ 1/4 ಇಂಚ್ ಆ ಕಡೆ 1/4 ಇಂಚ್ ಈ ಕಡೆ ಬರೋ ಥರ ಮಾರ್ಕ್ನ ಮಾಡ್ಕೊಳ್ಳಿ. ಈ ಡಾಟ್ ಬಂದು ಈ ಲೈನ್ ಏನಿದೆಯೋ ಫಿಕ್ಸ್ ಲೈನು ಅಲ್ಲೇ ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ನೋಡಿ. ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು, ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಓಕೆನಾ. ಇಷ್ಟು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಮುಗಿಯುತ್ತೆ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಲ್ಲಿ. ಈಗ ನೋಡಿ ಡೀಪ್ ಅನ್ನೋದು ಜಾಸ್ತಿ ಬೇಡ, ಸ್ವಲ್ಪ ಈ ರೀತಿ ಒಳಗಡೆಗೆ ತಗೊಳ್ತೀನಿ. ತುಂಬ ಬಿಡ್ತು ಅವರಿಗೆ ಡಾಟು ಬೇಡ. ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇದು ಮಾರ್ಕಿಂಗ್ ಕ್ಲಿಯರ್ ಆಯಿತು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಮತ್ತು ನೀವು ಶೇಪ್ ಬೆಲ್ಟ್ ಕಟ್ ಮಾಡಬೇಕಾದ್ರೆ ಶೇಪ್ ಬೆಲ್ಟ್ ಸ್ವಲ್ಪ ಅಗಲ ಇರೋ ಥರ ನೋಡ್ಕೋಬೇಕಾಗತ್ತೆ. ಈ ಥರ ವಯಸ್ಸಾದ ಅವ್ರ ಬ್ಲೌಸ್ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅಂದರೆ ಹಿಂದೆ ಬ್ಯಾಕಲ್ಲ ಅಷ್ಟೇ ನೀವು ಪಟ್ಟಿನ ನೀಟಾಗಿ ಕೊಡಬೇಕಾಗತ್ತೆ. ಈಗ ನೋಡಿ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಓಕೆನಾ. ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಕೂಡ ಒಂದು 1/4 ಇಂಚಷ್ಟು ನಾನು ಈ ರೀತಿ ಕ್ರಾಸಾಗಿ, ನೀವು ಸ್ಟಿಚಿಂಗ್ ವೀಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ನಾನಾಗ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕ್ರಾಸಾಗಿ ಕಟ್ ಮಾಡ್ತೀನಿ. ಆವಾಗಲೇ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಮತ್ತು ನೆಕ್ಕು ಅಷ್ಟೇ ಟೈಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ನಮಗೆ ನೋಡಿ. ಈ ರೀತಿ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ. ಇಷ್ಟು ಫ್ರಂಟ್ ಪಾರ್ಟು ಮಾರ್ಕಿಂಗ್ ಅನ್ನೋದು ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತೀನಿ. ಓಕೆನಾ. ನೋಡಿ ಇವಾಗ ಈ ಒಂದು ಕ್ಲಾತ್ನ ಯೂಸ್ ಮಾಡಿ ನಾನು ಉಳಿದಿತ್ತಲ್ಲಾಗಲೇ ಇದರಲ್ಲಿ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತೀನಿ. ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೋಬೇಕು. ಕ್ಲಾತ್ನ ಲೆಂತ್ ಸಾಕಾಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟು. ಓಕೆನಾ. ನಮಗೆ ಬೇಕಾಗಿರೋದು ವೇಸ್ಟು 9 ಇಂಚಸ್ ಅಲ್ವಾ, ಅದಕ್ಕೆ ಒಂದು 3 ಇಂಚನ್ನ ಸೇರಿಸ್ಕೊಳ್ಳಿ. ಒಂದು 12 ಇಂಚು ನಮಗೆ ಉದ್ದ ಅನ್ನೋದು ಬೇಕಾಗುತ್ತೆ ನೋಡಿ. 12 ಇಂಚು ಬರುತ್ತೆ ನಮಗೆ. ಈಗ ನೋಡಿ ಈ ಮೆಷರ್ಮೆಂಟ್ ಬ್ಲೌಸ್ನ ತೊಗೊಂಡು ಎಷ್ಟಿದೆ ಶೇಪ್ ಬೆಲ್ಟು ಅಂತ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಓಕೆನಾ. ನೋಡಿ ಇವರ ಒಂದು ಶೇಪ್ ಬೆಲ್ಟ್ ಬಂದು ಫ್ರಂಟಲ್ಲಿ 3/4 ಇದೆ, ಸೈಡ್ಗೆ ನೋಡಿ 2/3 ಇದೆ. 3/4 ಅಂದರೆ ಇಲ್ಲಿ ನಮಗೆ 4 ಇಂಚು, 4/4 ಇಂಚು ತೊಗೊಳ್ತೀನಿ ನಾನು. ಅವರು ಬೆಲ್ಟು ಸ್ವಲ್ಪ ದೊಡ್ಡದು ಕೊಡೋಕೆ ಹೇಳಿದ್ದಾರೆ, ಹಾಗಾಗಿ 4/4 ತೊಗೊಳ್ತೀನಿ. ಇಲ್ಲಿ 3/3 ತೊಗೊಳ್ತೀನಿ. ಓಕೆನಾ.
ಇಷ್ಟು ತೊಗೊಂಡಿದ್ದಾದಮೇಲೆ ಇಲ್ಲಿಂದ ಒಂದು 4 ಇಂಚಷ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು 3/4 ಬರೋ ಥರ ನೋಡ್ಕೊಳ್ತೀನಿ. ಇಲ್ಲ 3/4 3/2 ಬರಲಿ. ಈ ರೀತಿ ಶೇಪ್ನ ಕೊಡಬೇಕು. ಈ ರೀತಿ ಶೇಪ್ನ ಕೊಟ್ಟರೆ ನಮಗೆ ಶೇಪ್ ಬೆಲ್ಟ್ ಅನ್ನೋದು ನೀಟಾಗಿ ಬಂದ್ಬಿಡುತ್ತೆ. ಈ ರೀತಿ ನಾನು ಡಬಲ್ ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ. ಡಬಲ್ ಫೋಲ್ಡಲ್ಲೇ ಕಟ್ ಮಾಡ್ಕೊಳ್ತಾ ಇರೋದು. ಓಕೆನಾ? ಎಷ್ಟು ಶೇಪ್ ಬೆಲ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನಾನು ನೆಕ್ಕೆಲ್ಲ ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ತೀನಿ ಅಂತ ಹೇಳೋದಲ್ಲ. ಸೊ ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೊಳ್ತೀನಿ. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಮೇನ್ ಫ್ಯಾಬ್ರಿಕ್ ಏನು ಚಿಕ್ಕದಾಗಿಲ್ಲ, ದೊಡ್ಡದಾಗೇ ಇದೆ. ಸೊ ಇದನ್ನು ಆರಾಮಾಗಿ ಕಟ್ ಮಾಡ್ಕೋಬೋದು. ಓಕೆನಾ? ಸೊ ಕಡಿಮೆ ಇದ್ದಾಗ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ತೋರಿಸಿ ಅಂತಲೂ ಕಮೆಂಟ್ ಮಾಡಿದ್ದೀರಾ. ಕಡಿಮೆ ಇದ್ದಾಗ ನಾನು ತೋರಿಸ್ತೀನಿ. ಇದು ನನಗೆ ದೊಡ್ಡದಾಗೇ ಇದೆ, ಇದರಲ್ಲೇನು ನಾವು ಅಡ್ಜಸ್ಟ್ ಮಾಡಿ ಕಟ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡು ಬಂದೆ. ಸೊ ನಮಗೆ ಇನ್ನೂ ಮೇನ್ ಫ್ಯಾಬ್ರಿಕ್ ಉಳಿದೇ ಇದೆ. ಎಲ್ಲೂ ನಾವು ಪೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ನಮಗೆ ಈ ಒಂದು ಸ್ಲೀವ್ಸ್ಗೂ ಅಷ್ಟೇ, ಬ್ಯಾಕು ಫ್ರಂಟಿಗೆಲ್ಲ ಮೇನ್ ಫ್ಯಾಬ್ರಿಕ್ಕು ಕರೆಕ್ಟಾಗಿ ಸರಿ ಹೋಗಿದೆ. ಇಷ್ಟು ಕಟ್ಟಿಂಗ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಸ್ಟಿಚಿಂಗ್ ಪಾರ್ಟು ನೋಡೋಣ ಬನ್ನಿ, ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನಾನು. ನೋಡಿ, ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ನಾನು ಫಸ್ಟಿಗೆ ಬ್ಯಾಕ್ ಪಾರ್ಟ್ನ ತೊಗೊಂಡಿದ್ದೀನಿ. ನೆಕ್ ಹೇಳಿದ್ನಲ್ಲ ನಾನು ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ತೀನಿ ಅಂತ. ಸೊ ಸ್ಟಿಚಿಂಗ್ ಟೈಮಲ್ಲಿ ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು 1/4 ಇಂಚಷ್ಟು ನೋಡಿ ನೆಕ್ ಕಡೆಗೆ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೋಲ್ಡ್ರ್ ಡ್ರಾಪ್ ಅನ್ನೋ ಸಮಸ್ಯೆ ಇರೋದಿಲ್ಲ. ಈಗ ನೋಡಿ, ಒಂದು 3 ಇಂಚಷ್ಟು ನಾನು ಲೈನಿಂಗ್ನ ತೊಗೊಂಡೆ. ಲೈನಿಂಗ್ನ ತೊಗೊಂಡು ನಿಮಗೆ ನಾನು ಹೇಳಿದ್ನಲ್ಲ, ಪಟ್ಟಿ ಅನ್ನೋದು ನಿಮಗೆ ಸ್ವಲ್ಪ ಜಾಸ್ತಿ ವಿಡ್ತ್ ಬೇಕು, ಸ್ಟಿಫಾಗಿ ಕುತ್ಕೋಬೇಕು ಸೊಂಟದ ಹತ್ರ ಅನ್ನೋದಾದರೆ ನೀವು ಈ ರೀತಿ ಪಟ್ಟಿನ ಕೊಟ್ಕೋಬೋದು. ಎಸ್ಪೆಷಲಿ ಸ್ವಲ್ಪ ವಯಸ್ಸಾದವರಿಗೆ ನಾವು ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ಈ ಥರ ಸ್ಟಿಫಾಗಿ ಪಟ್ಟಿನ ಕೊಡೋದ್ರಿಂದ ನಮಗೆ ವೇಸ್ಟ್ ಹತ್ರ, ಸೊಂಟದ ಹತ್ರ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಬ್ಲೌಸ್ ಅನ್ನೋದು. ಆವಾಗ ಮೈ ಅನ್ನೋದು ನಮಗೆ ಜಾರದಂಗೆ ಇರಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ ವಯಸ್ಸಾದವ್ರಿಗೆ ಸ್ಟಿಚ್ ಮಾಡಬೇಕಾದ್ರೆ ಈ ಥರ ಸ್ಟಿಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನಾನು ಈ ರೀತಿಯೇ ಸ್ಟಿಚ್ ಮಾಡ್ತೀನಿ. ನೋಡಿ, ಈಗ ಇದನ್ನು ಬೇಕಾದ್ರೆ ನೀವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಹಾಗೇನೂ ಕೂಡ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಈ ರೀತಿ ಆ ಲೈನಿಂಗಿಗೆ ಆ ಪಟ್ಟಿದು ಪೀಸ್ ಕಾರ್ನರ್ ನಾವು ಸ್ಟಿಚ್ ಮಾಡಿದಾಗ ನಮ್ಗೆ ಈ ರೀತಿ ಕಾಣಿಸುತ್ತೆ. ಈಗ ನಾವು ಅದನ್ನು ನಮಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಅನ್ನೋದು ಕಾಣೋದಿಲ್ಲ. ನಮಗೆ ಪಟ್ಟಿ ಸಮೇತ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಬ್ಯಾಕಲ್ಲಿ ವೇಸ್ಟಿಗೆ ನಾವು ಫಿನಿಶಿಂಗ್ ಸಮೇತ ನಮಗೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಕೂಡ ಬರುತ್ತೆ. ಈ ರೀತಿ ನೀಟಾಗಿ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಎರಡನ್ನೂ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ರಿಂಕಲ್ ಬರಬಾರ್ದು. ಈಗ ಎಕ್ಸಸ್ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ, ಕಟ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಈ ರೀತಿ ಕಾಣಿಸ್ತಿದೆ. ನಾನು ಈ ಒಂದು ಡಾಟ್ನ ಲಾಸ್ಟಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಈಗ ಶೇಪ್ ಬೆಲ್ಟು ನಿಮಗೆ ಲೈನಿಂಗ್ ಇದೆ ಜಾಸ್ತಿ ಅನ್ನೋದಾದರೆ, ಇಲ್ಲ ಬೇರೆ ಕ್ಲಾತ್ನ ಕೊಡೋದಾದರೆ ನೀವು ಬೇಕಾದ್ರೆ ತ್ರೀ ಪೀಸಸ್ಸು ಕೂಡ ಈ ಶೇಪ್ ಬೆಲ್ಟ್ಗೆ ಕೊಡ್ಬೋದು. ಸೊ ನಾನಿಲ್ಲಿ 2 ಪೀಸಸ್ಸೇ ಕೊಡ್ತಾಯಿದ್ದೀನಿ. ನೀವು 3 ಪೀಸಸ್ ಕೂಡ ಕೊಡ್ಬೋದು. ಕೊಟ್ಟು ಒಂದು ಸಲ ಸ್ಟಿಚ್ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ತುಂಬಾ ಚೆನ್ನಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಈಗ ಎಸ್ಪೆಷಲಿ ನಾವು ಈಗ ಕ್ರೇಪ್ ಸಿಲ್ಕು ಇವೆಲ್ಲ ಬಂದಾಗ ನಾವು ಪೈಪಿಂಗ್ ಕೊಡಲಿಲ್ಲ ಸ್ಲೀವ್ಸ್ಗೆ ಮತ್ತು ವೇಸ್ಟ್ ಹತ್ರ ಅಂತೆಲ್ಲ, ನಮಗೆ ಉಲ್ಟಾ ಮಾಡಿದ್ರೆ ಲೈನಿಂಗು ಸ್ವಲ್ಪ ತಿನ್ನಾಗಿರುತ್ತೆ. ಆವಾಗ ನಮಗೆ ಬ್ಲೌಸ್ ಅನ್ನೋದು ಸ್ಟಿಫಾಗಿ ಕೂತ್ಕೊಳ್ಳಲ್ಲ. ಅಂಥ ಟೈಮಲ್ಲಿ ನಾವು ಈ ಥರ ಪಟ್ಟಿ, ಈಗ ನಾನು ವಯಸ್ಸಾದವ್ರಿಗೆ ಅಂತ ಸ್ವಲ್ಪ ದೊಡ್ಡದೇ ಪಟ್ಟಿ ಕೊಟ್ಟೆ, ನೀವು ಚಿಕ್ಕದಾಗಿ ಕೊಟ್ಕೊಂಡ್ರು ನಿಮಗೆ ತುಂಬಾ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ವೇಸ್ಟ್ ಹತ್ರ ಎಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ನೋಡಿ, ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಂಡಿದ್ದು ಸ್ಟಿಚ್ ಮಾಡಿದ್ದು ಎಲ್ಲ ಆಯಿತು. ನಾನು ಇಲ್ಲಿ ವಿಸಿಬಲ್ಲಾಗಿ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡೆ, ಅದಕ್ಕೆ ಸುತ್ತು ನಾನು ಸ್ಟಿಚ್ನ ಹಾಕ್ಕೊಂಡೆ. ನೋಡಿ, ಈಗ ಸ್ಲೀವ್ಸ್ಗೂ ಕೂಡ ನಾನೊಂದು 1.5 ಇಂಚ್ 2 ಇಂಚಷ್ಟು ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲೂ ಅಷ್ಟೇ ಹ್ಯಾಂಡ್ಸ್ಗೂ ಕೂಡ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ ನಾನು ಈ ರೀತಿ ಕೊಡ್ತಿದ್ದೀನಿ. ಸೊ ಅದು ನಿಮ್ಮ ಚಾಯ್ಸು, ನಿಮಗೆ ಬೇಕಾದರೆ ಕೊಡ್ಬೋದು, ಇಲ್ಲಾಂದರೆ ಬಿಡಬಹುದು. ನಾನಿದು ಈ ಥರನೇ ಕೊಡ್ತೀನಿ ಸ್ವಲ್ಪ ವಯಸ್ಸಾದವರಿಗೆ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ. ಆವಾಗ ನಮಗೆ ತುಂಬಾ ಚೆನ್ನಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನಾವು ಕ್ಯಾನ್ವಾಸ್ ಬೇಕಾದ್ರೂ ಕೊಡ್ಬೋದು. ಸೊ ಕ್ಯಾನ್ವಾಸ್ ಎಲ್ಲ ಕೊಡೋದು ಬೇಡ ಅಂತ ನಾನು ಲೈನಿಂಗ್ ಉಳಿದಿತ್ತಲ್ಲ ಹೇಗೂ ಅದನ್ನೇ ಕೊಡ್ತಿದ್ದೀನಿ. ಸೊ ಲೈನಿಂಗ್ ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗ್ಬೋದು, ಬಟ್ ಅಷ್ಟೇ ನಾವು ದುಡ್ಡು ಕೂಡ ತಗೋಬೋದು. ಯಾಕಂದರೆ ನಮಗೆ ಫಿನಿಶಿಂಗ್ ಕೇಳಿದವ್ರಿಗೆ ಖರ್ಚು ಕೂಡ ಅಷ್ಟೇ ಆಗುತ್ತಲ್ಲ, ಹಾಗಾಗಿ ನಾವು ದುಡ್ಡು ಕೂಡ ಅಷ್ಟೇ ತಗೋಬೋದಾಗತ್ತೆ. ನಾವೆಷ್ಟು ಅದಕ್ಕೆ ಖರ್ಚಾಗ್ತೀವೋ ಅಷ್ಟು ನಮಗೆ ದುಡ್ಡು ಕೂಡ ನಾವು ತಗೋಬೋದು. ಈ ರೀತಿ ನೀಟಾಗಿ ನೋಡಿ, ನೀಟಾಗಿ ಈ ರೀತಿ ಲೈನಿಂಗಿಗೆ ಸ್ಟಿಚ್ನ ಹಾಕ್ಕೋಬೇಕು. ಲೈನಿಂಗಿಗೆ ಸ್ಟಿಚ್ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ
ನೋಡಿ ನಮಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಯಾವುದೇ ರೀತಿ ಸ್ಟಿಚ್ ಕೂರಲ್ಲ, ಆದ್ರೂ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಹ್ಯಾಂಡ್ಸ್ ಅಷ್ಟೇ, ವೇಸ್ಟು ಅಷ್ಟೇ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಲೀವು ರೆಡಿ ಆಯಿತು ಫಿನಿಶಿಂಗ್ ಸಮೇತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ನಾನು ಫ್ರಂಟ್ ಪಾರ್ಟ್ನ ತೊಗೊಂಡೆ. ಫ್ರಂಟ್ ಪಾರ್ಟ್ ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ನೋಡಿ, ಕ್ರಾಸಾಗಿಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಮೇನ್ ಫ್ಯಾಬ್ರಿಕ್ಗೆ ನೀವು ಬೇಕಾದ್ರೆ ಗ್ಲೂ ಹಾಕಾದರೂ ಅಂಟಿಸ್ಕೊಳ್ಳಿ, ಇಲ್ಲ ಹಾಗೇ ಸ್ಟಿಚ್ ಹಾಕ್ತೀನಿ ಅಂದರೆ ರಿಂಕಲ್ ಬರ್ದಂಗೆ ನೀವು ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿಯಾಗಿ ನೋಡಿ, ಸೇಮ್ ಇದೇ ಥರನೇ ಇನ್ನೊಂದು ಕೂಡ ಸ್ಟಿಚ್ ಹಾಕ್ಕೊಳ್ಳೋದು. ಅದೇ ರೀತಿ ಇದಕ್ಕೂ ಸ್ಟಿಚ್ನ ಹಾಕ್ಕೊಂಡು ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡಿಕೊಂಡೆ. ಈಗ ನೋಡಿ ಕ್ರಾಸಾಗಿ 1/4 ಇಂಚಷ್ಟು ನಾನು ನೆಕ್ ಕಡೆ ಕಟ್ ಮಾಡಿದೆ. ಈಗ ಡಾಟ್ನ ಸ್ಟಿಚ್ ಮಾಡ್ತೀನಿ. ನಮಗೆ ಸ್ವಲ್ಪ ವಯಸ್ಸಾದವ್ರಿಗೆ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತಂದರೆ ಏನು ಶೇಪ್ ಫ್ರಂಟಲ್ಲಿ ಚೆಸ್ಟ್ ಶೇಪ್ ಕಡೆ ಏನು ಫೋಕಸ್ ಕೊಡೋದು ಬೇಡ. ನಮಗೆ ಕಂಫರ್ಟಬಲ್ಲಾಗಿ ಬ್ಲೌಸ್ ಕೂರಬೇಕು, ಅದ್ರ ಕಡೆ ಸ್ವಲ್ಪ ಫೋಕಸ್ ಕೊಡಬೇಕಾಗತ್ತೆ. ಚೆಸ್ಟ್ ಶೇಪ್ದೇನು ನಾವು ಫೋಕಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ನೀಟಾಗಿ ಡಾಟ್ನ ಸ್ಟಿಚ್ ಮಾಡಿಕೊಂಡೆ. ಈಗೆಲ್ಲ ಎಂಗೇಜ್ ಹುಡುಗಿರಿಗೂ ಫಿಟ್ಟಿಂಗು ಅಷ್ಟು ಚೆನ್ನಾಗಿ ಕೇಳಲ್ಲ. ಸ್ವಲ್ಪ ವಯಸ್ಸಾದವ್ರು ಮಾತ್ರ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕೇಳ್ತಾರೆ. ಅವ್ರು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕ್ಕೊಂಡ್ರು, ಇವ್ರು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳೋದಿಲ್ಲ. ಆ ಥರ ಈಗೆಲ್ಲ ಬ್ಲೌಸ್ ಹೊಲ್ಸೋರು. ನೋಡಿ ನೀಟಾಗಿ ಈ ರೀತಿ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಉಕ್ಪಟ್ಟಿ ಐಪಟ್ಟಿ ಎಷ್ಟಿದೆ ಅಂತ. ಸ್ವಲ್ಪ ಲೆಂತ್ ಅನ್ನಿಸ್ತು, ನಾನು ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡೆ, ಜಸ್ಟ್ 1 ಪಾಯಿಂಟಷ್ಟು ಎರಡಕ್ಕೂ ಕೂಡ. ಈಗ ಇದಕ್ಕೆ ಉಕ್ಪಟ್ಟೆ ಐಪಟ್ಟಿನ ಅಟ್ಯಾಚ್ ಮಾಡಬೇಕು. ಉಕ್ಪಟ್ಟೆ ಐಪಟ್ಟೆ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಇದಕ್ಕೆ ಈ ಒಂದು ಕ್ರಾಸ್ ಬೆಲ್ಟಿಗೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಇದಕ್ಕೆ ನೋಡಿ ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ಉಕ್ಪಟ್ಟಿನ ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ ಉಕ್ಪಟ್ಟಿನ ಅಟ್ಯಾಚ್ ಮಾಡೋಕ್ಕೆ ಒಂದು ಫ್ರಿಲ್ನ ಇಟ್ಕೊಂಡೆ ನಾನಿಲ್ಲಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿ ನಾವು ಉಕ್ಪಟ್ಟಿನ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಸೊ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಹಾಗೆಯೇ ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದ್ರಿಂದ ನಿಮಗೂ ಯೂಸ್ ಆಗುತ್ತೆ. ಯಾವ ರೀತಿ ನಾವು ಸ್ಟಿಚ್ ಮಾಡ್ತೀವಿ, ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಈಗ ಒಂದು ಸಲ ನೆಕ್ನ ಚೆಕ್ ಮಾಡ್ಕೊಳ್ಳಿ. ನೆಕ್ಕು ಡೀಪ್ ಎಲ್ಲ ಸಾಕಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬರ್ತಿದೆ. ನನಗೆ ಉಕ್ಪಟ್ಟಿ ಕಡೆ, ಐಪಟ್ಟಿ ಕಡೆನೂ ಸ್ವಲ್ಪ ಉದ್ದ ಬರ್ತಿದೆ. ಯಾಕಿಲ್ಲ ಐಪಟ್ಟಿ ಕಡೆ ನಮಗೆ ಎಕ್ಸ್ಟ್ರಾ ಬರ್ತಿದೆ ಅಂದರೆ, ಐಪಟ್ಟಿ ನಾನು 1.5 ಇಂಚಷ್ಟು ಬರೋ ಥರ ಕೊಟ್ಟಿದ್ದೀನಿ. ಇಲ್ಲಿ ಇವರು 3/4 ಇಂಚ್ ಕೊಟ್ಟಿದ್ದಾರೆ. ಇವಾಗ ನಮಗೆ ಉಕ್ ಹಾಕಿದಾಗ ಸ್ವಲ್ಪ ಗ್ಯಾಪ್ ಬರೋ ಚಾನ್ಸಸ್ ಇರುತ್ತೆ ಚಿಕ್ಕದಾಗಿ ಐಪಟ್ಟಿನ ಕೊಟ್ಟಾಗ. ಹಾಗಾಗಿ ಸ್ವಲ್ಪ ಜಾಸ್ತಿ ಕೊಟ್ಟರೆ ಚೆನ್ನಾಗಿ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ ಅಂತ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ. ಈಗ ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಂಡು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಸೊ ನಿಮ್ಮ ಲೈಕ್ ಕೊಟ್ಟಾಗ ಕಮೆಂಟ್ ಸೆಕ್ಷನ್ಗೆ ಹೋಗಿದ ತಕ್ಷಣ ನೀವು ಕಮೆಂಟ್ ಮಾಡೋಕ್ಕೆ ಹೋದರೆ ಐ ಬಟನ್ ಬರುತ್ತೆ ಸೈಡಲ್ಲಿ. ಆ ಐ ಬಟನ್ನು ಪ್ರೆಸ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಇಲ್ಲ ಸ್ಟಿಚಿಂಗು ಕಟ್ಟಿಂಗ್ ವಿಡಿಯೋ ಹೇಗೆ ಅನಿಸ್ತು ಅಂತಲೂ ನೀವು ಕಮೆಂಟ್ನ ಮಾಡಿ. ನೋಡಿ ಇವಾಗ ನೆಕ್ ಬಿಡ್ತೆಲ್ಲ ನಾನು ಕರೆಕ್ಟಾಗಿ ಬಂದಿದೆ. ಈಗ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಎಷ್ಟಕ್ಕೆ ಪೈಪಿಂಗ್ ಅಟ್ಯಾಚ್ ಮಾಡ್ಕೋಬೇಕು ನೋಡ್ಕೊಳ್ಳಿ. 1/4 ಇಂಚ್ ಮಾರ್ಜಿನ್ ಕಂಪಲ್ಸರಿ ನೀವು 1/4 ಇಂಚೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಾಂದರೆ ನೆಕ್ ಶೇಪ್ ನಿಮಗೆ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ನೀವೇನು ಫಸ್ಟ್ ಸ್ಟಾರ್ಟಲ್ಲಿ 1/4 ಇಂಚ್ ಸ್ಟಾರ್ಟ್ ಮಾಡ್ತಿರೋ ಅದೇ 1/4 ಇಂಚನ್ನೇ ಮೇಂಟೈನ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ಈ ಕಟ್ಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಕಮೆಂಟ್ಸ್ ಪಕ್ಕ ಹೈಪ್ ಅಂತ ಬರುತ್ತೆ, ಹೈಪ್ ಪಾಯಿಂಟ್ಸ್ನ ಕೊಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಈ ರೀತಿ ಈವನ್ ಒಂದೇ ವಿಡ್ತಲ್ಲಿ ನೀವು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ಒಂದು ವಿಡ್ತು ನೀವು ಯಾವ ರೀತಿ ಫೋಲ್ಡ್ ಮಾಡ್ತಿರೋ ಮೇಲೆ ನಿಮಗೆ ಸ್ಟಿಚ್ ಅನ್ನೋದು ಅದೇ ರೀತಿ ಬರುತ್ತೆ. ಒಂದೇ ವಿಡ್ತಲ್ಲಿ ನಿಮಗೆ ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡ್ರೆ ಒಂದೇ ವಿಡ್ತಲ್ಲಿ ನಿಮ್ಗೆ ಮೇಲೆ ಸ್ಟಿಚ್ ಅನ್ನೋದು ಕಾಣಿಸುತ್ತೆ. ನಿಮಗೆ ಸ್ಟಿಚ್ ಕಾಣೋದು ಇಷ್ಟ ಇಲ್ಲ ಅಂದರೆ ನೀವೀಗ ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ಇದನ್ನು ಫೋಲ್ಡ್ ಮಾಡಿಕೊಂಡು ಓಕೆನಾ, ಇದನ್ನು ಫೋಲ್ಡ್ ಮಾಡಿ ಈ ರೀತಿ ಎಮ್ಮಿಂಗ್ ಕೂಡ ಮಾಡ್ಕೋಬೋದು ನೀವು, ನಿಮ್ಮ ಚಾಯ್ಸ್ ಅದು. ನಾನಿಲ್ಲಿ ಸ್ಟಿಚ್ಚೇ ಹಾಕ್ತಾಯಿದ್ದೀನಿ. ನೋಡಿ ನೆಕ್ ಕಡೆ ಸ್ಟಿಚ್ ಹಾಕ್ಬೇಕಾದ್ರೆ ಶೇಪ್ ಬರಬೇಕಂದ್ರೆ ನಾವು ನೀಟಾಗಿ ಬಟ್ಟೆನ ಎಳ್ಕೋಬೇಕು. ನೋಡಿ ಈ ಕಡೆಯಿಂದ ಇಟ್ಕೊಂಡು ಈ ಥರ ನೋಡಿ ಈ ಥರ ಎಳ್ಕೋಬೇಕು. ರೈಟ್ ಹ್ಯಾಂಡಲ್ಲಿ ನಾನು ಏನು ಎಳ್ಕೊಳ್ತಾ ಇದ್ದೀನೋ
ಆ ರೀತಿ ಎಳ್ಕೊಂಡಾಗ ನಮಗೆ ನೆಕ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಅದು ಹೇಗಿದೆಯೋ ಆ ಶೇಪಲ್ಲೇ ನಾವು ಟರ್ನ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೊಂಡು ಹೋದರೆ ನಮಗೆ ಚೆನ್ನಾಗಿ ನೆಕ್ ಶೇಪ್ ಅನ್ನೋದು ಬರುತ್ತೆ. ನೋಡಿ ಪೈಪಿಂಗ್ ಅನ್ನೋದು ಮುಗೀತು. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿಂದ ನೋಡಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿದೆಯಾ ಅಂತ. ನೋಡಿ ಸ್ಲೀವ್ ಬಟ್ಟೆ ನಾನು ಯಾವುದೇ ಕಾರಣಕ್ಕೂ ಎಳೀತಾ ಇಲ್ಲ, ನೀಟಾಗಿ ಲೂಸಾಗಿ ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಶೋಲ್ಡರ್ ಎಷ್ಟಿದೆ ಅಂತ. ನೋಡಿ 2.5 ಬೇಕು ನಮಗೆ, 2.5 ಇದೆ. ಸೇಮ್ ಇನ್ನೊಂದು ಕಡೆನೂ ಅದೇ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ಸು ಯಾವುದೇ ರೀತಿ ವೇರಿಯೇಷನ್ ಬಂದಿಲ್ಲ ಮತ್ತು ನೀಟಾಗಿ ನಮಗೆ ಫಿನಿಶಿಂಗ್ ಅನ್ನೋದು ಬರಬೇಕು. ನೋಡಿ ನಾನು ಸ್ಲೀವ್ನ ಯಾವುದೇ ಕಾರಣಕ್ಕೂ ಎಳೀತಾ ಇಲ್ಲ. ಸೊ ಎಳೀದಿರ ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ. ಓಕೆನಾ. ಈಗ ಇದನ್ನು ಚೆಕ್ ಮಾಡ್ಕೊಳ್ಳಿ, 2.5 ನಮಗೆ ಕರೆಕ್ಟಾಗಿ ಬರ್ತಿದೆ. ಈಗ ಅದನ್ನು ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡೆ. ಸೊ ಓವರ್ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಫ್ರಂಟ್ ಎಷ್ಟು ಶಾರ್ಟೇಜ್ ಇದೆ ಅಂತ, ಎಷ್ಟು ಲಾಂಗ್ ಇದೆ ಅಂತ ನೋಡಿಕೊಂಡು ಡಾಟ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಡಾಟ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಡಾಟ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ಫಿಟ್ಟಿಂಗ್ ಕೊಡೋದು ಯಾವ ರೀತಿ. ನೀವು ಲೆಫ್ಟ್ ಹ್ಯಾಂಡ್ ಸ್ಟಿಚ್ ಮಾಡ್ತಿದ್ರೆ ಲೆಫ್ಟ್ ಹ್ಯಾಂಡ್ ಮೆಜರ್ಮೆಂಟ್ ತೊಗೊಳ್ಳಿ ಅಳತೆ ಬ್ಲೌಸಲ್ಲಿ. ರೈಟ್ ಹ್ಯಾಂಡ್ ಸ್ಟಿಚ್ ಮಾಡ್ತಾಯಿದ್ರೆ ರೈಟ್ ಸೈಡ್ದೇ ಮೆಷರ್ಮೆಂಟ್ನ ತೊಗೋಬೇಕಾಗತ್ತೆ. ಯಾಕಂದರೆ ಕೆಲವೊಬ್ಬರದು ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಸೈಜಸಲ್ಲಿ ಡಿಫ್ರೆನ್ಸ್ ಬರ್ಬೋದು. ಹಾಗಾಗಿ ನೀವು ಲೆಫ್ಟ್ ಸೈಡೇ ಮೆಷರ್ಮೆಂಟ್ ತೊಗೊಳ್ಳಿ, ರೈಟ್ ಸೈಡ್ಗೆ ಮೆಷರ್ಮೆಂಟ್ನ ತೊಗೊಳ್ಳಿ. ನೋಡಿ ಈ ರೀತಿ ಫಿಟ್ಟಿಂಗ್ ಲೈನ್ನೇ ಕೊಟ್ಕೊಂಡು ನೀವೊಂದು ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗತ್ತೆ. ಆರ್ಮೋಲ್ ಚೆಕ್ ಮಾಡ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೊಂದು ಮಾರ್ಕು. ವೇಸ್ಟ್ ಹತ್ರ 9 ಇಂಚಸ್ ನಮಗೆ ವೇಸ್ಟ್ ಬೇಕಾಗಿರೋದು, ಅದನ್ನು ನೀಟಾಗಿ ಈ ರೀತಿ ನೋಡಿ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕು. ಇಷ್ಟು ಸೈಡ್ ಫಿಟ್ಟಿಂಗ್ ಅನ್ನೋದು. ಇವಾಗ 3 ರಿಂದ 4 ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ಕಡೆಯೂ ಸೇಮ್ ಅದೇ ರೀತಿ ಡಾಟ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನಾವು ಫಿಟ್ಟಿಂಗ್ ಲೈನ್ಗೆ ಸೇಮ್ ರೈಟ್ ಸೈಡ್ ಅಂತ ಚೆಕ್ ಮಾಡಿಕೊಂಡು ನೋಡಿ ಈ ಒಂದು ಅಳತೆ ಬ್ಲೌಸಲ್ಲಿ ಲೆಫ್ಟ್ ಹ್ಯಾಂಡ್ಗಿಂತ ರೈಟ್ ಹ್ಯಾಂಡ್ ಸ್ವಲ್ಪ ಲೂಸ್ ಇದೆ, ಲೆಫ್ಟ್ ಹ್ಯಾಂಡು ಸ್ವಲ್ಪ ಟೈಟ್ ಇದೆ. ಹಾಗಾಗಿ ಹೇಳೋದು ಲೆಫ್ಟ್ ಹ್ಯಾಂಡ್ಗೆ ಮೆಷರ್ಮೆಂಟ್ ತೊಗೊಳ್ಳಿ, ರೈಟ್ ಹ್ಯಾಂಡ್ಗೆ ಮೆಷರ್ಮೆಂಟ್ ತೊಗೋಬೇಕಾಗತ್ತೆ. ಈ ರೀತಿ ನೀಟಾಗಿ ಮೆಷರ್ಮೆಂಟ್ನ ತೊಗೊಂಡು ನೋಡಿ ಸ್ವಲ್ಪ ಫ್ರೀಯಾಗಿ ಬಿಟ್ಟು ಕ್ಲಾತ್ನ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ನಮ್ಗೆ ಅಲ್ಲಿ ಫೋಲ್ಡಿಂಗ್ ಆದಂಗೆ ಅನಿಸ್ತು ಲೈನಿಂಗಲ್ಲಿ, ಮೇಯ್ನ್ ಫ್ಯಾಬ್ರಿಕಲ್ಲಿ ನಮಗೆ ಫೋಲ್ಡಿಂಗ್ ಅನ್ನೋದು ಬರಲಿಲ್ಲ. ಈ ರೀತಿ ನೀಟಾಗಿ ಆದಮೇಲೆ ಒಂದು ಸಲ ವೇಸ್ಟ್ನ ಚೆಕ್ ಮಾಡ್ಕೊಳ್ಳಿ. ನಾನಿನ್ನೂ ಡಾಟ್ನ ಸ್ಟಿಚ್ ಮಾಡಿಲ್ಲ, ಸೊ ಹಾಗಾಗಿ ವೇಸ್ಟ್ನ ಚೆಕ್ ಮಾಡ್ಕೊಳ್ಳಿ. ನಮಗೆ 36 ಬೇಕಾಗಿರೋದು. ನೋಡಿ 2 ಇಂಚಸ್ಸು ಜಾಸ್ತಿ ಇದೆ. ಈಗ ನಾನು ಡಾಟು ನೋಡಿ ಇಲ್ಲಿ ಈ ಕಡೆ ಆ ಕಡೆ ಡಾಟ್ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ವೇಸ್ಟ್ ಅನ್ನೋದು ಬರಬೇಕಾಗತ್ತೆ. ಇವಾಗ ಎಷ್ಟು ವೇಸ್ಟ್ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಈಗ ನನಗೆ ಕರೆಕ್ಟಾಗಿ 36 ಅನ್ನೋದು ವೇಸ್ಟ್ ಬಂದಿದೆ. ಸೊ ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಚೆಸ್ಟ್ ಎಲ್ಲ ಎಷ್ಟು ಬಂದಿದೆ ಅಂತ. ಕರೆಕ್ಟಾಗಿ ಬಂದಿದೆ ನನಗೆ. ಬ್ಯಾಕು ಚೆಕ್ ಮಾಡಿಕೊಂಡ್ರೆ ಬ್ಯಾಕು ಕೂಡ ನನಗೆ ಕರೆಕ್ಟಾಗಿ 21 ಬೇಕು, 21 ಬಂದಿದೆ. ಹೀಗೆ ಫಿಟ್ಟಿಂಗ್ ಅನ್ನೋದು ಕೊಡಬೇಕು ನಾವು. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ನೋಡಿ ಫೈನಲಿ ಬ್ಲೌಸ್ ಅನ್ನೋದು ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.